ಶಾಂತಿ. ओम शांति. बाबा आज बहुत सुंदर बातें बता रहा. बाबा कहते हैं कौन सी मेहनत हर बच्चे को करना चाहिए. ಯಾವ ಒಂದು ಪರಿಶ್ರಮ ಪ್ರತಿಯೊಬ್ಬ ಮಗು ಕಷ್ಟಪಡಿ ಅಂತಿದ್ದಾರೆ. ಯಾವ ವಿಷಯದಲ್ಲಿ ಕಷ್ಟಪಡಿ, ಬಟ್ ಪ್ರತಿಯೊಬ್ಬ ಮಕ್ಕಳು ಮಾಡಲೇಬೇಕು ಅನ್ನೋದು ಹೇಳ್ತಿದ್ದಾರೆ. ಏನಂದರೆ ಬಾಬಾ ಜೋ ಕುಚ್ ಕೇತಾ ಹೇ ಉಸ್ಕೋ ದಿಲ್ ಮೇ ಲಗಾತೆ ರಹೋ. ಬುದ್ಧಿ, ಆತ್ಮನ ಹೃದಯ, ಪ್ರತಿಯೊಂದು ಬಾಬೋರ ಮಾತು ಹೃದಯದಲ್ಲಿ ಅದು ಅಳವಡಿಸ್ಕೊಳ್ತಾ ಹೋಗಬೇಕು ಕೇಳಿದ ತಕ್ಷಣ. ಇನ್ನೊಂದು ಮಾತೇನೆಂದರೆ, ಏನೇನು ನಾನು ಹೇಳ್ತೀನಿ ಅದನ್ನು ಇಡೀ ದಿನ ಮನನ ಚಿಂತನೆ ಮಾಡ್ತೀರಿ. ಮನನ ಚಿಂತನೆ ಮಾಡಿ ಮಾಡಿ ಹಜಮ್ ಕರ್ತೆ ಜಾವ್, ಅದನ್ನು ಜೀರ್ಣ ಮಾಡ್ಕೊಳ್ತಾ ಹೋಗಿ. ಎಷ್ಟು ಜೀರ್ಣ ಮಾಡ್ಕೋತಿರೋ, ಅಳವಡಿಸ್ಕೊಳ್ತಿರೋ ಅಷ್ಟು ಏನಾಗುತ್ತೆ ನಿಮಗೆ ಅಂದರೆ, ಪೂರ ಜ್ಞಾನ ಸ್ವರೂಪದಲ್ಲಿ ಬರೋ ಕಾರಣ ನಶೆ ಇರುತ್ತೆ. ಅರೇ ನನಗೆ ಭಗವಂತ ಓದಿಸ್ತಿದ್ದಾರೆ, ಬಾಬಾ ಬಂದಿದ್ದಾರೆ ನನಗೆ ಓದಿಸ್ಲಿಕ್ಕೆ. ಅದರ ಪ್ರಾಪ್ತಿಗಳೇನು, ಅದರ ಖುಷಿ ನಶೆ, ಅಪ್ನಿ ಗೋಡ್ತು ನಶಾ ಚಡೆ. ಯಾರು ಮನನ ಮಾಡ್ತಾರೆ ಅವರಿಗೆ ಬಹಳ ಖುಷಿ, ಬಹಳ ನಶೆ ಇರುತ್ತೆ. ನಾವು ಯಾರ ಮುಂದೆ ಕೂತಿದ್ದೀವಿ ಅಂತ. ಮೀಠೆ ಬಚ್ಚೆ, ಅಟೆನ್ಷನ್ ಪ್ಲೀಸ್ ಎಲ್ಲರೂ. ಸೆನ್ಸಿಬಲ್, ಮೀಠೆ ಸೆನ್ಸಿಬಲ್ ಬಚ್ಚೆ ಇವತ್ತು ಸ್ಪೆಷಲ್. ಬರೀ ಮೀಠೆ ಬಚ್ಚೆ ಇಲ್ಲ, मीठे सेंसिबल बच्चे सदा याद रखो कि हम अविनाशी आत्मा है. हमें अब बाप के साथ पहले फ्लोर में जाना है. परमधाम पहला फ्लोर, सेकेंड फ्लोर सूक्ष्म वतन, थर्ड फ्लोर ಸ್ಥೂಲ ವತನ. ಮಧುರವಾದ ಬುದ್ಧಿವಂತ ಮಕ್ಕಳೇ, ಸೆನ್ಸಿಬಲ್ ಮಕ್ಕಳೇ, ಸದಾ ನೆನ್ಪಿಟ್ಕೊಳ್ಳಿ, ನಾವು ಅವಿನಾಶಿ ಆತ್ಮನಾಗಿದ್ದೀವಿ. ನಾವೀಗ ತಂದೆಯ ಜೊತೆ ಮೊದಲನೇ ಫ್ಲೋರ್ ಪರಮಧಾಮಕ್ಕೆ ಹೋಗಬೇಕಾಗಿದೆ. ಕೌನ್ ಸಿ ಮೆಹನತ್ ತುಮ್ ಹರೇಕ್ ಬಚ್ಚೆಗೂ ಅವಶ್ಯ ಕರ್ನಿ. ಯಾವ ಒಂದು ಪರಿಶ್ರಮ ನೀವು ಪ್ರತಿಯೊಬ್ಬ ಮಗು ಮಾಡಲೇಬೇಕು, ಅವಶ್ಯ. बाबा तुम्हें जो इतनी नॉलेज देते हैं उसे अपने दिल से लगाते रहो. अंदर ही अंदर उसको मनन कर हजम करो, जिससे शक्ति मिलेंगी. ಇದು ಇಂಪಾರ್ಟೆಂಟ್ ಅಲ್ಲ. ये मेहनत अवश्य हर एक को करनी चाहिए. जो ऐसी गुप्त मेहनत करते हैं वो सदा हर्षित रहते हैं. उन्हें नशा रहता है कि हमें पढ़ाने वाला कौन है, हम किसके सामने बैठे. ತಂದೆ ನಿಮಗೆ ಜ್ಞಾನ ಕೊಡ್ತಿದ್ದಾರೆ, ಏನು ಕೊಡ್ತಿದ್ದಾರೋ ಅದನ್ನು ಹೃದಯದಲ್ಲಿ ಅಳವಡಿಸ್ಕೊಳ್ತಾ ಹೋಗಿ. ಒಳಗಡೆ ಕ್ಲಾಸ್ ಮುಗಿದ ತಕ್ಷಣ ಮನನ ಚಿಂತನೆ ಶುರುವಾಗಬೇಕು. ಬಾಬವ್ರಿಗೆ ಏನು ಹೇಳಿದ್ರು, ಯಾಕೆ ಹೇಳ್ತಿದ್ದಾರೆ ಅಂತ. ಒಳಗಡೆನೇ ಗುಪ್ತ ಪರಿಶ್ರಮ ಪಡಿ, ಮನನ ಮಾಡಿ ಹಜಮ್ ಜೀರ್ಣ ಮಾಡ್ಕೊಳ್ಳಿ. ಯಾವುದರಿಂದ ಶಕ್ತಿ ಸಿಗುತ್ತೆ. ಈಗ ಸ್ಥೂಲ ಊಟ ತಿಂತೀವಿ, ಊಟ ಅರಗಿದ ನಂತರ ತಾನೇ ಅದು ನಂದು ಬ್ಲಡ್ ಆಗುತ್ತೆ, ಶಕ್ತಿ ಆಗುತ್ತೆ ಶರೀರಕ್ಕೆ. ಅರಗಲಿಲ್ಲ ಅಂದರೆ ಶಕ್ತಿ ಆಗಲ್ಲ. ಹಾಗೇ ಬಾಬಾ ಹೇಳ್ತಾರೆ, ಜ್ಞಾನ ಜೀರ್ಣ ಆಗಲಿಲ್ಲ ಅಂದರೆ ಮಾಯಾಜೀತ್ ಆಗೋ ಶಕ್ತಿ ಸಿಗಲ್ಲ. ಬಾಬೋರ ಜ್ಞಾನ ಧಾರಣೆ ಮಾಡಲಿಕ್ಕೆ, ವಿದೇಹಿಯಾಗಿ ಬಾಬೋರನ್ನು ನೆನಪು ಮಾಡಲಿಕ್ಕೆ, ಬಾಬಾ ಆಲ್ಮೈಟಿ ಅಲ್ವಾ, ತಾಕತ್ ಬೇಕು ತಾನೆ. ಅವರನ್ನು ನೆನಪು ಮಾಡಿ ಅವ್ರನ್ನ ಪ್ರೀತಿ ಮಾಡೋಕ್ಕೂ ತಾಕತ್ ಬೇಕು. ಭಗವಂತನನ್ನು ಪ್ರೀತಿ ಮಾಡೋದು ಎಲ್ಲರ ಕೈಲಿಲ್ಲ. ಮನುಷ್ಯರನ್ನು ಪ್ರೀತಿ ಮಾಡ್ತಾರೆ ಬೇಕಂದರೆ ಮನುಷ್ಯರು. ಈ ಪರಿಶ್ರಮ ನೀವೆಲ್ಲ ಮಾಡಲೇಬೇಕು. ಈ ಥರ ಗುಪ್ತ ಪರಿಶ್ರಮ ಯಾರು ಮಾಡ್ತಾರೆ ಅವ್ರ ಚಿಹ್ನೆಯನ್ನು, ಅವ್ರು ಸದಾ ಹರ್ಷಿತವಾಗಿರ್ತಾರೆ. ಅವ್ರಿಗೆ ನಶೆ ಇರುತ್ತೆ. ನಮಗೆ ಓದಿಸೋರು ಯಾರು? ನಾನು ಯಾರ ಸನ್ಮುಖದಲ್ಲಿ ಕುಳಿತು ಕೇಳ್ತಾ ಇದ್ದೀನಿ? ಎಲ್ಲರೂ ವತನದಲ್ಲಿ ಬಾಬನ ಎದುರುಗಡೆ ಕೂತ್ಕೊಂಡು ಮುರುಳಿ ಕೇಳ್ತಿದ್ದೀರ ತಾನೇ? ಸನ್ಮುಖದಲ್ಲಿ ಬಾಬಾ ಕಾಣಿಸ್ತಾ ಇದ್ದಾರೆ ತಾನೇ?
ಅಂತರ್ಮುಖಿಯಾಗಿ ಬಾಬನ್ ನೋಡ್ತಾ ಒಂದೊಂದು ಪಾಯಿಂಟನ್ನು ಅಳವಡಿಸ್ಕೊಳ್ತಾ ಹೋಗಬೇಕು. ಇಡೀ ದಿನ ನಾನು ಇದು ಮಾಡಬೇಕನ್ನೋದು ಫಿಕ್ಸ್ ಆಗಿಬಿಡ್ಬೇಕು ಬುದ್ಧಿಯಲ್ಲಿ. ಓಂ ಶಾಂತಿ. ಕಿಸ್ನೆ ಕಹಾ? 2 बार कहते हैं ओम शांति ओम शांति. एक शिव बाबा ने कहा, एक ब्रह्मा बाबा ने कहा, ये बाप दादा इकट्ठे हैं तो दोनों को बोलना पड़े ओम शांति ओम शांति. ನೀವು 2 ಸಾರಿ ಬಾಬಂಗೆ ಹೇಳಿ, ಬಾಬಾ ಓಂ ಶಾಂತಿ, ಬಾಬಾ ಓಂ ಶಾಂತಿ. ಇಬ್ಬರು ಇರೋ ಕಾರಣ ನಾವಿಬ್ಬರೂ, ಶಿವಬಾಬಾನು ಹೇಳ್ತಾರೆ ಒಂದು ಓಂ ಶಾಂತಿ, ಬ್ರಹ್ಮ ಬಾಬಾನು ಹೇಳ್ತಾರೆ ಓಂ ಶಾಂತಿ, ಬಾಪ್ ದಾದಾ ಒಟ್ಟಿಗಿದ್ದಾರೆ, ಅದಕ್ಕೆ ಇಬ್ಬರು ಹೇಳ್ತಿದ್ದೀವಿ ಓಂ ಶಾಂತಿ ಮಕ್ಕಳೇ. तब पहले किसने कहा, बाद में किसने कहा? पहले शिव बाबा ने कहा ओम शांति, मैं ज्ञान का सागर हूँ. पीछे किसने कहा? दादा की आत्मा ने कहा. बच्चों को याद दिलाते हैं ओम शांति, मैं तो सदैव देही अभिमानी हूँ. ओम शांति. ದೇಹಿ ಅಭಿಮಾನಿಯಾಗಿ ಕೇಳ್ತಾ ಇದ್ದೀರಾ? ಕಭಿ ದೇಹ ಅಭಿಮಾನ में नहीं आता हूँ. एक ही बाप है जो सदैव देही अभिमानी रहते हैं. ब्रह्मा विष्णु शंकर को ऐसे नहीं कहेंगे. ಮೊದಲು ಯಾರು ಹೇಳಿದ್ರು, ನಂತರ ಯಾರು ಹೇಳಿದ್ರು? ಶಿವ ಬಾಬಾ ಫಸ್ಟ್ ಹೇಳ್ತಾರೆ ಓಂ ಶಾಂತಿ ಅಂತ. ಓಂ ಶಾಂತಿ ಶಿವ ಬಾಬಾ ಫಸ್ಟ್ ಹೇಳಿದ ಮೇಲೆ ಏನಾಗುತ್ತೆ ಹೇಳ್ರಿ? ಯಾಕೆ? ನಾನು ಜ್ಞಾನ ಸಾಗರ ಮಕ್ಕಳೇ, ನಾನು ಜ್ಞಾನ ಸಾಗರನಾಗಿದ್ದೀನಿ. ಆಮೇಲೆ ಯಾರು ಹೇಳಿದ್ದು? ಬ್ರಹ್ಮ ಬಾಬಾ ಹೇಳಿದ್ರು, ದಾದಾ. ಅಣ್ಣನ ಆತ್ಮನೂ ಹೇಳ್ತು ಓಂ ಶಾಂತಿ ಮಕ್ಕಳೇ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ನೆನಪು ತರಿಸ್ತಿದ್ದಾರೆ. ಏನಂತ? ಓಂ ಶಾಂತಿ ಅಂದರೆ ನಾನು ಸದಾ ದೇಹಿ ಅಭಿಮಾನಿಯಾಗಿದ್ದೀನಿ, ಎಂದೂ ದೇಹಾಭಿಮಾನದಲ್ಲಿ ಬರಲ್ಲ. ಬ್ರಹ್ಮ ತಂದೆ ಅಂತೂ ಸದಾ ದೇಹಿ ಅಭಿಮಾನಿ, ಆತ್ಮಾಭಿಮಾನಿ. ಶಿವಬಾಬನು ಸದಾ ಅವರಿರೋದೇ ಆತ್ಮ ನಿರಾಕಾರ ಅಲ್ವಾ? ಪರಮಾತ್ಮ ಸದಾ ನಿರಾಕಾರ, ಅವರೆಂದೂ ದೇಹದಲ್ಲಿ ಬರೋದೇ ಇಲ್ಲ. ಬ್ರಹ್ಮ ವಿಷ್ಣು ಶಂಕರ ಹಿಂಗೆ ಹೇಳಲ್ಲ. ತುಮ್ ಜಾನ್ತೆ ಹೋ ಬ್ರಹ್ಮ ವಿಷ್ಣು ಶಂಕರ್ ಕಾ ಭಿ ಸೂಕ್ಷ್ಮ ರೂಪ है. तो ओम शांति करने वाला एक शिव बाबा है जिसको कोई शरीर नहीं. बाप तुमको अच्छी रीति समझाते हैं और कहते हैं मैं एक ही बार आता हूँ. मैं सदैव देही अभिमानी हूँ. मैं पुनर्जन्म में नहीं आता हूँ, इसलिए मेरी महिमा ही न्यारी है. मुझे कहते हैं निराकार परमपिता परमात्मा. ಕೇಳಿದ್ರೆ ಏನು ಹೇಳ್ತಾರೆ ಬಾಬಾ? ನಿಮಗೆ ಗೊತ್ತಿದೆ ಬ್ರಹ್ಮ ವಿಷ್ಣು ಶಂಕರನಿಗೂ ಸೂಕ್ಷ್ಮ ರೂಪ ಇದೆ. ಓಂ ಶಾಂತಿ ಅಂತ ಹೇಳೋರು ಒಬ್ಬರೇ ಶಿವ ಬಾಬಾ ಆಗಿದ್ದರೆ, ಯಾರಿಗೆ ತನ್ನದೇ ಆದ ಶರೀರ ಇಲ್ಲ. ತಂದೆ ನಿಮಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ಮತ್ತು ಏನು ಹೇಳ್ತಾರೆ? ನಾನು ಜಗತ್ತಲ್ಲಿ ಒಂದೇ ಸಾರಿ ಬರೋದು ಮಕ್ಕಳೇ, ನಾನು ಸದಾ ನಿರಾಕಾರ ಅಂದರೆ ದೇಹಿ ಅಭಿಮಾನಿ. ನಾನು ಪುನರ್ಜನ್ಮದಲ್ಲಿ ಬರಲ್ಲ, ನನ್ನ ಮಹಿಮೆನೇ ನ್ಯಾರ ಇದೆ. ತಂದೆ ಹೇಳೋದು ನಿರಾಕಾರ ಪರಂಪಿತ ಪರಮಾತ್ಮ ಶಿವ ಬಾಬಾ. ಭಕ್ತಿ ಮಾರ್ಗದಲ್ಲಿನೂ ಶಿವನಿಗೇನು ಹೇಳ್ತಾರೆ? ನಿರಾಕಾರ ಪರಂಪಿತ ಪರಮಾತ್ಮ ನಿರಾಕಾರ ಕಿ ಪೂಜಾ ಹೋತಿ. ಶಿವಲಿಂಗ ಏನು? ಶರೀರದ ರೂಪನೇ ಇಲ್ಲ, ಅವ್ರದ್ದೇ ಪೂಜೆ ನಡೀತಾ ಇರೋದು. ಇದು ಇಂಪಾರ್ಟೆಂಟ್ ಮಾತು. ಸೊ ಅದಕ್ಕೆ ಹೇಳ್ತಿದ್ದಾರೆ ಓ ಕಭಿ ದೇಹ ಮೇ ನೈ ಆತೆ ಅರ್ಥಾತ್ ದೇಹಾಭಿಮಾನಿ ನೈ ಬಂತೆ. ಅದು ಪಕ್ಕಾ ಕ್ಲಿಯರ್ ಕಟ್. ಶಿವನ ಯಾದಗಾರಲ್ಲಿ ಶಿವಲಿಂಗದ ಪೂಜೆ ಇದೆ. ಪೂಜೆಯ ನಂತರ ಬಾಬಾ ಏನು ಮಾಡ್ತಿದ್ದಾರೆ? ನಾವು ಮಕ್ಕಳಿಗೆ ಪೂರ ಜ್ಞಾನ ಏನು ಕೊಡ್ತಿದ್ದಾರೆ? ಬ್ರಹ್ಮ ವಿಷ್ಣು ಶಂಕರನ ಜ್ಞಾನ ಇದೆ. ಯಾವುದು ತನ್ನ ಬಗ್ಗೆ ಇರಲಿ, ನಾವು ಮಕ್ಕಳ ಬಗ್ಗೆ ಇರಲಿ, ಎಲ್ಲದರ ಜ್ಞಾನ ಬಂದು ಕೊಡ್ತಾರೆ. ಇದು ಸೋ ಇಂಪಾರ್ಟೆಂಟು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಶಿವನ ಹೆಸರೇನಿದೆ
ಅದು ಎಲ್ಲರಿಗೆ ಗೊತ್ತಾಗಬೇಕಲ್ಲ ಶಿವ ಪರಮಾತ್ಮ ಯಾರು ಅಂತ ಹೇಳ್ಬಿಟ್ಟು. ಈಗ ಮುಖವಾಡನೂ ನೋಡಿ ಹಾಕ್ತಾರೆ, ತೆಗೆದಿರ್ತಾರೆ. ಅಂದರೆ ಅವ್ರು ಸದಾ ನಿರಾಕಾರ, ಟೆಂಪ್ರರಿ ಬರೀ ಮುಖ ತಗೋತಾರೆ ಅಂತ. ನಿರಾಕಾರನ ಯಾದಗಾರ ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು. ಅಂದರೆ ನಮಗೆ ಈ ಎಲ್ಲ ಮಾತುಗಳು ಎಷ್ಟು ಕ್ಲಿಯರ್. ಶಿವಬಾಬಾ ಏನು, ಯಾರು, ಅವ್ರ ತಾಕತ್ತೇನು, ಜ್ಞಾನಸಾಗರಂದು ಎಂದೂ ಪುನರ್ಜನ್ಮದಲ್ಲೇ ಬರಲ್ಲ ಅಂತಂದರೆ ಎವರ್ ಪ್ಯೂರ್. ಜಗತ್ತಲ್ಲಿ ಅವರ ತಾಕತ್ತು ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಗವಾನೇನಾ तो ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, तो देह वो कभी देह में नहीं आते अर्थात देहाभिमानी नहीं बनते. ನಿರಾಕಾರನ ಸದಾ ಪೂಜೆ ಅಂದರೆ ಎವರ್ ಪ್ಯೂರ್. ಅವರೆಂದೂ ದೇಹದಲ್ಲಿ ಬರೋಲ್ಲ, ಅಂದರೆ ದೇಹಾಭಿಮಾನದಲ್ಲಿ ಬರೋದೇ ಇಲ್ಲ. अच्छा फिर नीचे आओ सूक्ष्म वतन में जहाँ ब्रह्मा विष्णु शंकर रहते हैं. शिव का नाम रूप तो देखने में नहीं आता है. चित्र बनते हैं लेकिन वो निराकार, वो कभी साकार बनते नहीं हैं. पूजा भी निराकार की होती है. बच्चों की बुद्धि में सारा ज्ञान रहता है. भक्ति तो की है, चित्र बच्चों ने देखा है, तुम जानते हो. सतयुग त्रेता में न चित्रों की भक्ति होती है न विचित्र के. बुद्धि में आता है परम पिता परमात्मा तो विचित्र है. ವಿಚಿತ್ರ ಅಂದರೆ ದೇಹರೂಪಿ ಚಿತ್ರ ಇಲ್ಲದೆ ಇರೋರು. ಸತ್ಯ ತ್ರೇತಾಯುಗದಲ್ಲಿ ನಿರಾಕಾರ, ವಿಚಿತ್ರನಂದು ಪೂಜೆ ಇಲ್ಲ, ದೇವತೆಗಳದ್ದು ಪೂಜೆ ಇಲ್ಲ, ಭಕ್ತಿನೇ ಇಲ್ಲಲ್ಲ ಅಲ್ಲಿ. ದ್ವಾಪರದ ನಂತರನೇ ತಾನೇ ಎಲ್ಲ ಶುರುವಾಗೋದು ಕತೆಗಳು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ. ಶಿವನ ನಾಮರೂಪ ಅಲ್ಲಿ ಕಾಣಲ್ಲ. ಚಿತ್ರಗಳಂತೂ ಮಾಡ್ತಾರೆ. ನಿರಾಕಾರನ ಪೂಜೆ ಹೆಂಗೆ ಮಾಡೋದು ಬಿಂದುಗೆ, ಅದಕ್ಕೆ ಯಾರ್ಯಾರಿಗೆ ಹೆಂಗೆ ಬೇಕೋ ಶಿವನ ನಿರಾಕಾರನ ಅಂದರೆ ಶಿವಲಿಂಗ ಇಟ್ಕೊಂಡು ಪೂಜೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನಾನು ನಿರಾಕಾರ ಎಂದು ನಾನು ಸಾಕಾರ ನಿಮ್ಮ ರೂಪದಲ್ಲಿ ತನ್ನ ದೇಹ ತಗೊಂಡು ಬರೋದೇ ಇಲ್ಲ. ಇಡೀ ಕಲ್ಪದಲ್ಲಿ ಎಂದೂ ಬರೋಲ್ಲ. ಅದಕ್ಕೆ ನನ್ನ ರೂಪದಲ್ಲೇ ನಂದು ಪೂಜೆ ಪರ್ಮನೆಂಟ್. ತೋ ಅದಕ್ಕೆ ಬಾಬಾ ಹೇಳ್ತಾರೆ, ಪೂಜೆ ನಿರಾಕಾರಂದೇ ಇರುತ್ತೆ. ಮಕ್ಕಳ ಬುದ್ಧಿಯಲ್ಲಿ ಇಡೀ ದಿನ ಈ ಜ್ಞಾನ ಇರುತ್ತಲ್ಲ. ಈಗ ಭಕ್ತಿ ಅಂತೂ ಮಾಡಿದ್ದೀರಾ, ನಿಮಗೆ ಗೊತ್ತಿದೆ. ತೋ ಅದಕ್ಕೆ ಬಾಬಾ ಹೇಳೋದು, ಚಿತ್ರಗಳಲ್ಲೂ ನೋಡಿದ್ದೀರಾ, ಇದೆಲ್ಲ ಅರ್ಥ ಆಗ್ತಿದೆಯಲ್ಲ. ಬುದ್ಧಿ ಮೇ ಆತಾ ಏನ ಪರಮಪಿತ ಪರಮಾತ್ಮ ವಿಚಿತ್ರ. ನಮ್ಮ ಬುದ್ಧಿಯಲ್ಲಿ ಕ್ಲಿಯರ್ ಇದೆಯಲ್ಲ, ಪರಮಾತ್ಮ ಅಂದ್ರೇ ಯಾರಿಗೆ ದೇಹದ ಚಿತ್ರ ಇಲ್ಲ, ಅವರು ವಿಚಿತ್ರ ನಿರಾಕಾರ. ಉನ್ಕಾ ನಾ ಸೂಕ್ಷ್ಮ ನಾ ಸ್ಥೂಲ್ ಚಿತ್ರ. ಅವರಿಗೆ ಸೂಕ್ಷ್ಮ ದೇವತೆಗಳು ಬ್ರಹ್ಮ ವಿಷ್ಣು ಶಂಕರ ಥರ ಸೂಕ್ಷ್ಮ ಶರೀರನೂ ಇಲ್ಲ, ಸಾಕಾರ ಶರೀರನೂ ಇಲ್ಲ. ಸ್ಥೂಲವಾಗಿ ಉನ್ಕಿ ಮಹಿಮಾ ಗಾಯಿ ಜಾತಿಯೇ ದುಃಖಹರ್ತ ಸುಖಕರ್ತ ಪತಿತ ಪಾವನ. ಅದಕ್ಕೆ ಇವೆರಡು ಮಹಿಮೆ ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. ದುಃಖಹರ್ತ ಸುಖಕರ್ತ ಪತಿತ ಪಾವನ ಅಂತ ಒಂದು ಭಗವಂತನಿಗೆ ಹೇಳೋದು ಹೊರತು ಬೇರೆ ಯಾರಿಗೂ ಹೇಳೋಕ್ಕಾಗಲ್ಲ. तुम और किसी के चित्र को पतित पावन नहीं कहेंगे. कोई भी मनुष्य नहीं जिनकी बुद्धि में ये बातें हो. ब्रह्मा विष्णु शंकर है सूक्ष्म वतनवासी. पहला तबका फिर दूसरा तबका ऊंच ते ऊंच मूल वतन है. उस तबके में रहने वाला परमपिता परमात्मा है. सेकेंड नंबर तबके, तबके अंडे फ्लोर में सूक्ष्म शरीर वाले हैं. थर्ड तबके में स्थूल शरीरदारी है. इसमें मूंजना नहीं है. फर्स्ट सेकेंड थर्ड फ्लोर ಏನು ಬಾಬಾ ಹೇಳ್ತಾರೆ, ಹೈಯೆಸ್ಟ್ ಫ್ಲೋರ್ ಪರಂಧಾಮ ಯಾವುದರಲ್ಲಿ ಪರಂಪಿತ ಪರಮಾತ್ಮ ಇರ್ತಾರೆ. ನೆಕ್ಸ್ಟ್ ಫ್ಲೋರ್ ಸೂಕ್ಷ್ಮ ದೇವತೆಗಳಿರ್ತಾರೆ. ಥರ್ಡ್ ಫ್ಲೋರಲ್ಲಿ ನೀವು ಸ್ಥೂಲ ಸಾಕಾರಿ ಮನುಷ್ಯರು. 5 ತತ್ವಗಳಿದೆಯಲ್ಲ ಇಲ್ಲಿ. ಸೊ ತತ್ವಗಳ ಶರೀರ ಸ್ಥೂಲ ಪ್ರಪಂಚ ಇದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದರಲ್ಲಿ ಕನ್ಫ್ಯೂಸ್ ಆಗೋದೇನಿದೆ, ತುಂಬ ಕ್ಲಿಯರಾಗಿ ಹೇಳ್ತಿದ್ದಾರೆ ಬಾಬಾ.
ये बातें सिवाय परमपिता परमात्मा के कोई समझा नहीं सकता। ऊपर में सृष्टि है आत्माओं की, उसको कहा जाता है निराकारी दुनिया। हम सब आत्माओं की दुनिया ಇನ್ಕಾರ್ಪೋರಿಯಲ್ ವರ್ಲ್ಡ್. ನಾವೆಲ್ಲ ಆತ್ಮಗಳ ಜಗತ್ತು, ನಮ್ಮ ತಂದೆ ಎಲ್ಲಿದ್ದರೋ ಅಲ್ಲೇ ಇದ್ದೀವಿ ಅಂದಾಗ ಮೇಲಿನ ಸೃಷ್ಟಿ, ಆತ್ಮಗಳ ಸೃಷ್ಟಿ ನಿರಾಕಾರ ಪ್ರಪಂಚ ಅಂತ ಇಡೀ ಜಗತ್ತಲ್ಲಿ ಯಾವ ಮನುಷ್ಯ ಮಾತ್ರರಿಗೆ ಇದು ಗೊತ್ತಿಲ್ಲ. ಏನೂ ತಿಳ್ಕೊಳ್ಳೇ ಇಲ್ಲಲ್ಲ ಮನುಷ್ಯರು. ಕಾರ್ಪೋರಿಯಲ್ ವರ್ಲ್ಡ್ ಏನು, ಇನ್ಕಾರ್ಪೋರಿಯಲ್ ವರ್ಲ್ಡ್ ಏನು, ಡಿಕ್ಷನರಿಯಲ್ಲೇ ಇಲ್ಲ ಈ ಶಬ್ದಗಳು. ಸಾಕಾರಿ ಜಗತ್ ಕಾರ್ಪೋರಿಯಲ್, ಇನ್ಕಾರ್ಪೋರಿಯಲ್ ಅಂದರೆ ನಿರಾಕಾರಿ ಜಗತ್ತು. वहाँ है आत्माएं, यहाँ है जीवात्माएं, ये बुद्धि में रहना चाहिए. बरोबर हम निराकारी बाबा के बच्चे हैं. हम भी पहले निराकार बाप के पास रहते थे. निराकारी दुनिया में ही आत्माएं रहती है. बाबा इडी पेजु. ನಾನು ನಿರಾಕಾರ ಪುನರ್ಜನ್ಮ ರಹಿತ, ನಾನು ನಿರಾಕಾರಿ ಪ್ರಪಂಚದಲ್ಲಿದ್ದೀನಿ. ಅದು ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಏನು ಹೇಳ್ಬಿಟ್ರು. ಫಸ್ಟ್ ಫ್ಲೋರಲ್ಲಿ ಆತ್ಮಗಳ ಜಗತ್ತಂದರೆ ಅಲ್ಲಿ ಆತ್ಮಗಳು ನಿವಾಸ ಸ್ಥಾನ ಮಾಡ್ತಾರೆ. ಥರ್ಡ್ ಫ್ಲೋರಲ್ಲಿ ಯಾರಿದ್ದಾರೆ ಅಂದರೆ ಇಲ್ಲಿ ನೀವು ಆತ್ಮಗಳು ಶರೀರ ಸಹಿತ ಜೀವಾತ್ಮರಿದ್ದೀರಾ. ಇದು ಯಾವಾಗಲೂ ಬುದ್ಧಿಯಲ್ಲಿರಬೇಕು. ನಾವು ನಿರಾಕಾರಿ ತಂದೆಯ ಮಕ್ಕಳು ಅನ್ನೋದು ಆ ನಶೆ, ಆ ಖುಷಿ ಇಡೀ ದಿನ ನಾವು ಬಾಬನ ಹತ್ರನೇ ಇದ್ವಿ, ನಮ್ಮ ತಂದೆ ಹತ್ರ. ಆಮೇಲೆ ನಾವು ಪಾಠ ಮಾಡೋಕ್ಕೆ ಬಂದಿದ್ವಿ, ಈಗ ಪಾಠ ಮುಗೀತು, ನಮ್ಮ ತಂದೆ ಹತ್ರ ಹೋಗ್ಬೇಕು. ನನ್ನ ಆತ್ಮ ಬೇಹದ್ ವೈರಾಗ್ಯ ಬೇಕು, ನಾನು ಹೋಗಬೇಕು ಅನ್ನೋದು ಏನಿದೆ. ಈ ಜಗತ್ತಿನ ಆಸಕ್ತಿ, ಆಕರ್ಷಣೆಗಳ, ಇಂದ್ರಿಯ ಶರೀರದ ಆಕರ್ಷಣೆಗಳನ್ನು ಬಿಟ್ಟಾಕಬೇಕು. ಇದು ತುಚ್ಛವಾದಂತಹ ಈ ಶರೀರದ ರೀತಿ ನೀತಿಗಳು ಪಾಪಕರ್ಮಗಳನ್ನು ಮಾಡಿಸ್ಬಿಡುತ್ತೆ. जो अभी तक ಏನು ಹೇಳ್ತಾರೆ ಬಾಬಾ, अभी तक पाठ बजाने के लिए आते रहते हैं, साकार में वो हो गया निराकारी बाप का वतन. हम आत्मा है, ये नशा होना चाहिए. अविनाशी चीज़ का नशा रहना चाहिए, विनाशी चीज़ का थोड़ा ही होना चाहिए. देह के नशे वाले को देह अभिमान आ जाता है. देह अभिमानी अच्छे व आत्माभिमानी अच्छे. सेंसिबल कौन है? आत्माभिमानी. ಡಿಕ್ಲೇರ್ ತಾನೇ ಮಾಡಿಬಿಟ್ರು ಬಾಬಾ. ಅದಕ್ಕೆ ಹೇಳ್ತಿದ್ದಾರೆ, ಆತ್ಮಗಳಿಲ್ಲಿ ಬಂದು ಸಾಕಾರದಲ್ಲಿ ಬಂದು ಪಾರ್ಟ್ ಮಾಡ್ತಾರೆ. ನಿರಾಕಾರಿ ಪ್ರಪಂಚ, ತಂದೆ ಪರಮಾತ್ಮನ ಪ್ರಪಂಚ, ಆತ್ಮಗಳು ಅದೂ ನನ್ನ ಆತ್ಮದ ಮನೆ. ಬಟ್ ಪಾಠ ಮಾಡೋದು ಬಂದು ವಸ್ತ್ರ ತಗೊಂಡು ಇಲ್ಲಿ ಮಾಡ್ತೀವಿ. ಸದಾ ನಿಮಗೆ ನಶೆ ಇರಬೇಕು ಮಕ್ಕಳೇ, ನಾನು ಆತ್ಮನಾಗಿದ್ದೀನಿ. ಅವಿನಾಶಿ ವಸ್ತುವಿನ ನಶೆ ಇರುತ್ತೆ. ವಿನಾಶಿದು ಹೆಂಗಿರುತ್ತೆ? ಅದಕ್ಕೆ ಹೇಳ್ತಿದ್ದಾರೆ, ನಾನು ಆತ್ಮ ಅವಿನಾಶಿ, ನಾನು ಯಾವಾಗಲೂ ಇರ್ತೀನಿ ಅನ್ನೋದು ತುಂಬ ನಶೆ ಬೇಕು. ಇದರ ಆಳದ ಚಿಂತನೆ ಬೇಕಲ್ಲ. ಜಸ್ಟ್ ನಾನು ಲೈಟ್ ಆಗಿದ್ದೀನಿ, ನಾನು ಮೈಟ್ ಆಗಿದ್ದೀನಿ, ನಾನು ಶುದ್ಧ ಪರಂ ಪವಿತ್ರ ಆತ್ಮ, ತಂದೆ ಪರಮಾತ್ಮನ ಮಗು ಅನ್ನೋದು ಅತಿಯಾದ ನಶೆ ಇರಬೇಕು. ದೇಹ ಅಭಿಮಾನ ಇರೋರಿಗೆ, ದೇಹದ ನಶೆ ಇರೋರಿಗೆ ದೇಹಾಭಿಮಾನ ಬರುತ್ತೆ. ಆತ್ಮದ ನಶೆ ಇರೋರು ಆತ್ಮಾಭಿಮಾನಿಗಳಾಗ್ತಾರೆ. ಬಟ್ ಸೆನ್ಸಿಬಲ್ ಯಾರು? ದೇಹಾಭಿಮಾನಿಗಳ, ಆತ್ಮಾಭಿಮಾನಿಗಳ? ರಿಯಲ್ ಬುದ್ಧಿವಂತಿಕೆ, ದೈವಿ ಬುದ್ಧಿವಂತಿಕೆ ಅದು ಆತ್ಮಾಭಿಮಾನಿಗಳಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಅಂತಿದ್ದಾರೆ ಬಾಬಾ. ಸೆನ್ಸಿಬಲ್ आत्मा ही अविनाशी है, देह तो विनाशी है. आत्मा कहती है हम 84 देह लेते हैं. हम आत्मा परम धाम में साथ के बाप के साथ रहने वाली है. वहाँ से आते हैं यहाँ पार्ट बजाने. ಇದು ತುಂಬ ಇಂಪಾರ್ಟೆಂಟ್ ವಿಷಯ ಅಲ್ವಾ? ಏನು ಹೇಳ್ತಿದ್ದಾರೆ? ಆತ್ಮ ಈಗ ಗೊತ್ತಾಗ್ಬಿಡ್ತು ಆತ್ಮಕ್ಕೆ, ನಾನು ಅವಿನಾಶಿಯಾಗಿದ್ದೀನಿ. ನಾನು 84 ಜನ್ಮಗಳಲ್ಲಿ 84 ಶರೀರಗಳ ತಗೋತೀನಿ. ಪರಮಧಾಮದಲ್ಲಿ ನಾವು ಬಾಬನ ಜೊತೆ ಇದ್ವಿ, ಇಲ್ಲಿ ಪಾಠ ಮಾಡೋಕ್ಕೆ ಬಂದಿದ್ದೀವಿ. ಆತ್ಮ ಹೇಳುತ್ತೆ, ಆತ್ಮ ಕೇಳ್ತೀಯೇ ಓ ಬಾಬಾ. ಈಗ ಗೊತ್ತಾಗ್ಬಿಡ್ತಲ್ಲ, ಆತ್ಮ ಹೇಳುತ್ತೆ, ಓ ಬಾಬಾ, ಮೀಠೆ ಬಾಬಾ, ಪ್ಯಾರೆ ಬಾಬಾ,
ನಾನು ನಿನ್ನ ಹತ್ರ ಬಂದೆ ಅಂದರೆ ಬಂದೆ. ಸಾಕಾರಿ ಸೃಷ್ಟಿ ಮೇ ಸಾಕಾರಿ ಬಾಬಾ, ನಿರಾಕಾರಿ ಸೃಷ್ಟಿ ಮೇ ನಿರಾಕಾರಿ ಬಾಬಾ. ಸಾಕಾರಿ ಸೃಷ್ಟಿಯಲ್ಲಿ ನಿಮ್ಮ ಶರೀರದ ತಂದೆ ಇದ್ದಾರೆ, ನಿರಾಕಾರಿ ಸೃಷ್ಟಿಯಲ್ಲಿ ನಾನು ನಿರಾಕಾರ ತಂದೆ ಇದ್ದೀನಿ. तो ये तो बिल्कुल सहज बात है ना. ब्रह्मा को कहते हैं प्रजापिता ब्रह्मा. तो यहाँ ठहराना, वहाँ महात्माएं सब एक बाप के बच्चे ब्रदर्स है. बाप शिव के साथ रहने वाले हैं. परमात्मा का नाम है शिव, आत्मा का नाम है ಏನು ಹೇಳ್ರಿ, ಆತ್ಮದ ಹೆಸರು ಸಾಲಿಗ್ರಾಮ್. ನೆನಪು ಬಂತಾ ಮನೆಯಲ್ಲಿ? ಆತ್ಮ ಕವಿ ರಚಯಿತ ಚೈನ ದಿಲ್ ಮೇ ಹಮೇಶಾ ಬಾತೆ ಕರ್ತೆ ರಹೋ. ಹೆಂಗೆ ಏನೇನು ಮಾತಾಡೋದು ನೋಡಿ ಹೆಂಗೆ ಹೇಳ್ಕೊಡ್ತಿದ್ದಾರೆ. ನಾನು ಆತ್ಮ, ನನ್ನ ಮನೆಯಲ್ಲಿ ನಿರಾಕಾರಿ ತಂದೆಯ ಮಗು, ಒರಿಜಿನಲಿ ಶರೀರದ ತಂದೆ ಸಾಕಾರಿ ಪಿತ. ಯಾವುದನ್ನು ಇಲ್ಲೇ ಬಿಟ್ಟು ಹೊರಟು ಬಿಡ್ತೀವಿ. ಸೊ ಅಂದಾಗ ನಮ್ಮ ಲಗನ್, ನಮ್ಮ ಕನೆಕ್ಷನ್ನು ಎಷ್ಟು ಅವಿನಾಶಿ ಅನಾದಿಯಾದದ್ದು ಬಾಬನ ಜೊತೆ. ಏಕೆ ನನ್ನ ರಿಯಲ್ ತಂದೆ ಅನಾದಿಯ ಅವಿನಾಶಿಯಾದ ತಂದೆ, ಒರಿಜಿನಲ್ ಬಾಬಾ ಆಗಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪ್ರಜಾಪಿತ ಬ್ರಹ್ಮ ಇಲ್ಲಿದ್ದಾರೆ ಅಂದರೆ, ಸೊ ಪ್ರಜಾಪಿತ ಅಂದ ತಕ್ಷಣ ಅವ್ರು ಇಲ್ಲೇ ಇರೋದು. ನಾವೆಲ್ಲ ಆತ್ಮಗಳು ತಂದೆ ಜೊತೆ ಮನೆಯಲ್ಲಿದ್ದಾಗ ಬಾಯಿ ಬ್ರದರ್ಸ್ ಆಗಿದ್ದೀವಿ. ತಂದೆ ಪರಮಾತ್ಮನ ಹೆಸರು ಶಿವ, ಆತ್ಮನ ಹೆಸರು ಸಾಲಿಗ್ರಾಮ್. ಎಷ್ಟು ಖುಷಿ ಆಗಬೇಕು. ಸಾಲಿಗ್ರಾಮನ ಶಿವನ ಅದು ಏನೋ ಪೀಠದಲ್ಲಿಟ್ಟು ಬಾಬಂಗೆ ಏನೇನೋ ಅಭಿಷೇಕ ಎಲ್ಲ ಆಗುತ್ತೆ, ಸಾಲಿಗ್ರಾಮಕ್ಕೂ ಆಗುತ್ತೆ. ಅಷ್ಟು ನಶೆ ಇರುತ್ತಾ ಬಾಬನ ಜೊತೆ ಇದ್ದೀನಿ ನಾನು ಅಂತ. ಆತ್ಮನ ರಚಯಿತನೂ ಬೇಕಲ್ವಾ. ಈ ಥರ ಹೃದಯದಲ್ಲಿ ಮಾತಾಡ್ತಾ ಇರಿ. जो ज्ञान मिला है वो अपने दिल से लगाने के लिए मेहनत करनी है. आत्मा ही विचार करती है. पहले तो ये निश्चय करो कि हम आत्मा बाप के साथ रहने वाली है. ಹೋದ್ರ ಪರಮಧಾಮಕ್ಕೆ ಎಂತೆಂಥ ಪಾಯಿಂಟು ಅಂತಂತ ಅನುಭವ ಮಾಡಿಕೊಂಡು ಕ್ಲಾಸಲ್ಲೇ ಎಲ್ಲ ಅಳವಡಿಸ್ಕೊಳ್ತಾ ಹೋಗಬೇಕು. ಈಗ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, 3 ಲೋಕ ನೆನಪು ಬಂತ. ಫಸ್ಟ್ ಫ್ಲೋರಲ್ಲಿ ನಾನು ನಮ್ಮ ತಂದೆ ಜೊತೆ ಯಾವಾಗಲೂ ಇದ್ದೆ. ಸೆಕೆಂಡ್ ಫ್ಲೋರ್ ಬ್ರಹ್ಮ ವಿಷ್ಣು ಶಂಕರ, ಇಲ್ಲಿಗೆ ಹೀಗೆ ಪಾರ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಒಂದೊಂದು ಜ್ಞಾನದ ಮಾತುಗಳನ್ನು ತನ್ನ ಹೃದಯದಲ್ಲಿ ಅನುಭವದಲ್ಲಿ ತಗೊಳ್ತಾ ಅಳವಡಿಸ್ಕೊಳ್ತಾ ಹೋಗಿ. ಕಷ್ಟಪಡ್ರಿ ಪರವಾಗಿಲ್ಲ, ವಿಚಾರ ಮಾಡ್ತಾ ಇರಿ. ಆತ್ಮನೇ ವಿಚಾರ ಮಾಡೋದು. ಯಾವಾಗಲೂ ಈ ನಶೆ ಇರಬೇಕು. ಓಹೋ ನಾನು ಬಾಬಾ, ಓಹೋ ಬಾಬಾ ನಾನು ನಿನ್ನ ಜೊತೆ ಇದ್ದೆ, ನಾನು ಸದಾ ಇರ್ತೀನಿ. हम उनके बच्चे तो ज़रूर वर्षा मिलना चाहिए. ನಾನು ನಿನ್ನ ಮಗು ಅಲ್ವಾ, ಸೊ ನನಗೆ ಆಸ್ತಿ ಕೊಡೋಕ್ಕೆ ಬಂದಿದ್ದೀರಾ ನೀವು. ಮಾತಾಡ್ತಾ ಇರಬೇಕು. ये भी तुम जानते हो कि ये आत्मा उनका जड़ है, उनके पहले ज़रूर बीज होता है. ಆತ್ಮಗಳ ವೃಕ್ಷ ಪರಮಧಾಮದಲ್ಲೂ ಇದೆ. ಇಲ್ಲಿ ಸ್ಥೂಲ ವೃಕ್ಷ ಯಾಕೆ ಶರೀರದ ಜೊತೆ ಇದ್ದೀವಿ, ಅದು ನಿರಾಕಾರಿ ವೃಕ್ಷ. ಅದಕ್ಕೆ ಬಾಬಾ ಹೇಳೋದು, ವೃಕ್ಷ ಇದೆ ಅಂದ ತಕ್ಷಣ ಡೆಫಿನೆಟ್ಲಿ ಬೀಜ ರೂಪ ಇರಲೇಬೇಕು. ಸೊ ನಿರಾಕಾರಿ ಆತ್ಮಗಳ ವೃಕ್ಷದಲ್ಲಿ ನಿರಾಕಾರಿ ಬೀಜ ರೂಪ ತಂದೆ. ಇದು ಚೆನ್ನಾಗಿ ಅರ್ಥ ಆಗಬೇಕಲ್ವಾ. ಜೈಸೆ ಸಿಜರಾ ಬನಾತೆ ನಾ ಬಡಾ बाप, फिर उनके 2-4 बच्चे निकले, फिर उनसे और निकलते हैं. 1-2 रुद्धि को पाते पाते झाड़ बड़ा हो जाता है. बिरादरी का नक्शा होता है ना, फलाने से फलाना निकला. तो ऐसे ये भी है. ಕೇಳಿದ್ರೆ ವಂಶಾವಳಿ, ಈಗ ಪ್ರಾಪರ್ಟಿ ವಿಷಯದಲ್ಲಿ ವಂಶವೃಕ್ಷ ತನ್ರಿ ಅಂತ ಹೇಳ್ತಾರಲ್ಲ, ಇವರಿಂದ ಇವರು, ಇವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಹಂಗೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲಿನೂ ಅಷ್ಟೇ. ಶಿವ ಬಾಬಾ ಫಸ್ಟು ಬೀಜರೂಪ, ಆಮೇಲೆ ಅವರ ಬ್ರಹ್ಮ ಮುಖವಂಶಾವಳಿ, ಸೊ ದೇವತೆಗಳಲ್ವಾ. ಆಮೇಲೆ ನಂತರ ಬ್ರಹ್ಮ ವಿಷ್ಣು ಶಂಕರ, ಆಮೇಲೆ ದೇವತೆಗಳು, ಆಮೇಲೆ ಬೇರೆ ಧರ್ಮಪಿತರು. ಬಾಬನ ಜೊತೆ ಇರೋರು ಯಾರ ಹತ್ರದಲ್ಲಿ ನಾವೇ ಅನ್ನೋದು ನಶೆ ಬೇಕು, ಖುಷಿ ಬೇಕು. तुम बच्चे जानते हो मूल वतन में सभी आत्माएं रहती है. ನೋಡಿ ಪರಮಧಾಮ ಖಾಲಿ ಆಗಲ್ಲ. ಇನ್ನು ಈಗಲೂ ಬರ್ತಾನೆ ಇದ್ದಾರೆ. ಅಲ್ಲಿ ಲಾಸ್ಟ್ ಆತ್ಮ ಇಳೀತು ಕೆಳಗಡೆ, ಇಲ್ಲಿ ಡಮಾರ್ ಅಂತ ಹೊರಟುಬಿಡುತ್ತಾ ಇಲ್ಲ, ಖಾಲಿ ಇರಲ್ಲ ಯಾವಾಗಲೂ ಪರಮಧಾಮ. ಉನ್ಕಾ ಭಿ ಚಿತ್ರ ಹೇ ಊಂಚತೆ ಊಂಚೆ ಬಾಪ್,
तुम बच्चों की बुद्धि में है, बाबा इस शरीर में आया हुआ है। रूहानी बाप इनमें आकर रूहों को पढ़ाते हैं। सूक्ष्म वतन में तो नहीं पढ़ाएंगे ना, ಸೂಕ್ಷ್ಮ ವತನದಲ್ಲಿ ಯಾರಿಗೂ ಓದಿಸೋದು? ನಾವೆಲ್ಲ ಇಲ್ಲಿ ಕೂತಿದ್ದೀವಲ್ವ ಶರೀರದಲ್ಲಿ. ತಂದೆ ಹೇಳೋದು ಮೂಲ ವತನದಲ್ಲಿ ಎಲ್ಲ ಆತ್ಮಗಳಿದ್ದಾರೆ, ಅವ್ರದ್ದು ಚಿತ್ರ ಇದೆ. ಹೈಯೆಸ್ಟ್ ತಂದೆ ಪರಮಾತ್ಮನಾಗಿದ್ದಾರೆ. ನೀವು ಮಕ್ಕಳ ಬುದ್ಧಿಯಲ್ಲಿದೆ ಏನಿದೆ ಈಗ ಕ್ಲಿಯರಾಗಿ ನಿಶ್ಚಯ ಇದೆಯಾ? ಕ್ಲಿಯರಾಗಿ ಕೇಳ್ಕೊಳ್ರಿ. ನಮ್ಮ ತಂದೆ ಬ್ರಹ್ಮನ ಶರೀರದಲ್ಲಿ ಬಂದಿದ್ದಾರೆ, ನಮ್ಗೆ ಓದಿಸ್ತಿದ್ದಾರೆ, ನಮ್ಗೆ ಆಸ್ತಿ ಕೊಡ್ತಿದ್ದಾರೆ, ಆ ನಶೆ ಖುಷಿ ಇದೆಯಾ? ನಾವು ಆತ್ಮಗಳ ತಂದೆ ಬಂದು ನಾವು ಆತ್ಮಗಳಿಗೆ ಓದಿಸ್ತಿದ್ದಾರೆ, ಆತ್ಮಕ್ಕೆ ಓದಿಸ್ತಿದ್ದಾರೆ. ಆತ್ಮನಾಗಿ ಕೇಳ್ತಿದ್ದೀವಾ? ಅಟೆನ್ಷನ್ ಪ್ಲೀಸ್. ಅಥವಾ ದೇಹ ಬಾಂಧಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀರ? ಬುದ್ಧಿಯಲ್ಲಿ ಏನೂ ಕೂತ್ಕೊಳ್ಳಲ್ಲ. ದೇಹ ಅಂತಂದರೆ ಗರಂ ತವ ಅಂತಾರೆ ಬಾಬಾ. ದೇಹಾಭಿಮಾನದಲ್ಲಿ ಕೂತ್ಕೊಳ್ಳೋದಂದರೆ ಕಾದೆಂಚು. ನೀರು ಹಾಕ್ರಿ ಸ್ವಯ್ ಅಂತ ಎಲ್ಲ ಹೋಗುತ್ತೆ. ಹಂಗೆ ಪಾಯಿಂಟ್ಸ್ ಹೇಳ್ತಾ ಹೋದರೆ ಸ್ವಯ್ ಅಂತ ಗಾಳಿಯಲ್ಲಿ ಹೋಗ್ತಾ ಇರ್ತದೆ. ಅದಕ್ಕೆ ಬಾಬಾ ಹೇಳೋದು, ನಾನು ಬರ್ತೀನಿ ಅಂದರೆ ನಿಮ್ಮ ಎದುರುಗಡೆ ಬರ್ತೀನಿ. ಸೂಕ್ಷ್ಮ ವತನದಲ್ಲಿ ಯಾರಿಗೆ ಓದಿಸೋದು? ಓದ್ಸೋಕ್ಕಾಗಲ್ಲ. ಅಲ್ಲಿ ಶಬ್ದಗಳೇ ಇಲ್ಲ ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ? सतयुग में तो ये नॉलेज किसको रहता ही नहीं. बाप ही संगम युग पर आकर ये नॉलेज देते हैं. इस मनुष्य सृष्टि रूपी जाड़ की नॉलेज कोई को है ही नहीं. ಸಂಗಮ ಯುಗದಲ್ಲೇ ಬಂದು ಜ್ಞಾನ ಕೊಡ್ತೀನಿ. ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಏನು ಅನ್ನೋ ಜ್ಞಾನ ಗೀತೆಯಲ್ಲಿದೆ, ತಳ್ಕೆಳಕಾದ ವೃಕ್ಷ ಅಂತ. ಬಟ್ ಅದರ ಜ್ಞಾನ ಏನು ಇದು ಯಾರಿಗೂ ಗೊತ್ತಿಲ್ಲ. ಕಲ್ಪ ಕಿಯ ಆಯಿ ತೋ ಬಹುತ್ ಬಡಿ ಲಿಖ ದಿಯೇ ನಾ. ಬಹುತ್ ಬಡಿನೂ ಏನು, ಒಂದೊಂದು ಯುಗನೇ ಲಕ್ಷಾಂತರ ವರ್ಷ ಹಾಕ್ಬಿಟ್ರತ್ಲಗಡೆ. अभी बाप तुमको समझाते हैं, बच्चे अभी तुमको फिर घर जाना है, वो है आत्माओं का घर. ಈಗ ತಂದೆ ನೆನಪು ತರಿಸ್ತಿದ್ದಾರೆ, ಮಕ್ಕಳೇ ಈಗ ಮನೆಗೆ ಹೊರಡಬೇಕು, ಲಕ್ಷಾಂತರ ವರ್ಷ ಇಲ್ಲ, ನಾನು ಬಂದಿದ್ದೀನಿ ಕರ್ಕೊಂಡು ಹೋಗಲಿಕ್ಕೆ. ಅದು ನಿಮ್ಮ ಆತ್ಮಗಳ ಮನೆ, ನಿಮ್ಮ ಮನೆ ಪರಮಧಾಮ. ಆತ್ಮ ಎಷ್ಟು ಆಕರ್ಷಣೆಯಲ್ಲಿ ಶರೀರದಲ್ಲಿ ಕೂತ್ಕೊಂಡ್ಬಿಟ್ಟಿದೆ, ವ್ಯಾಮೋಹದಲ್ಲಿಟ್ಟು. ನಡೀರಪ್ಪ ಬುದ್ಧಿನ ತೆಗೀರಪ್ಪ ಎಲ್ಲರದ್ರಿಂದ ಅಂದರೆ ತೆಗಿಯೋಕ್ಕೆ ರೆಡಿ ಇಲ್ಲ. ಹಂಗೆ ಟೆಂಟ್ ಹಾಕೊಂಡು ಇಲ್ಲಿ ಕೂತೈತೆ ಆತ್ಮ. बाप और बच्चे रहते सब ब्रदर से, ब्रदर और सिस्टर तब कहा जाता जब यहाँ शरीर धारण करते. ಆತ್ಮ ರೂಪದಲ್ಲಿ ನೀವೆಲ್ಲ ಬ್ರದರ್ ಸಿಸ್ಟರ್ ಅನ್ನೋದು ಮಾತು ಯಾವಾಗ ಬರುತ್ತೆ? ಯಾವಾಗ ನೀವು ಶರೀರ ಧಾರಣೆ ಮಾಡ್ತೀರ. ಬಟ್ ಈಗ ನಿಮಗೆ ಬುದ್ಧಿಯಲ್ಲಿ ಇರಬೇಕು ಸತ್ಯತೆ ಏನು. ನಾನು ಆತ್ಮ ಮೇಲಲ್ಲ ಫೀಮೇಲ್ ಅಲ್ಲ, ನಾನು ಆತ್ಮ ಸ್ವರೂಪದಲ್ಲಿ ಇರೋದು. ನಾನು ಲೈಟ್ ಆಗಿದ್ದೀನಿ, ಮೈಟ್ ಆಗಿದ್ದೀನಿ. हम सब आत्माएं भाई भाई. भाई का ज़रूर बाप भी होगा, वो है परमपिता परमात्मा. सभी आत्माएं शरीर में रहते हुए उनको याद करते हैं. सतयुग त्रेता में कोई याद नहीं करते. पतित दुनिया में सभी उनको याद करते हैं. क्यों? ಯಾಕೆ ನೆನಪು ಮಾಡೋದು? क्योंकि सब रावण के ಜೈಲ್ में. ಸತ್ಯ ತ್ರೇತಾಯುಗದಲ್ಲಿ ನನ್ನನ್ನು ನೀವು ನೆನಪು ಮಾಡಲ್ಲ, ಈಗೆಲ್ಲ ಕೂತ್ಕೊಂಡು ನೆನಪು ಮಾಡ್ತೀರಾ. ಏಕೆಂದರೆ ರಾವಣನ ಜೈಲಲ್ಲೆಲ್ಲ ಆತ್ಮಗಳು ದುಃಖಿ ಆಗಿಬಿಟ್ರಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನಾವು ಆತ್ಮಗಳ ತಂದೆ. ಬಾಯಿ ಅಂದಮೇಲೆ ತಂದೆ ಪರಮಪಿತ ಪರಮಾತ್ಮ. ನಿರಾಕಾರಿ ಆತ್ಮಗಳಿಗೆ ಮನುಷ್ಯರೇನು ತಂದೆ ಆಗೋಕ್ಕಲ್ಲ. ಅದರಿಂದ ಏನು ಹೇಳ್ತಿದ್ದಾರೆ ಬಾಬಾ, ಎಲ್ಲ ಆತ್ಮಗಳು ಜಗತ್ತಲ್ಲಿ ನೋಡ್ರಿ ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ. ಬಾಬಾ ಎಲ್ಲಿದೆಯಾ ನೀನು, ಬಂದು ದುಃಖ ದೂರ ಮಾಡು, ಪಾವನ ಮಾಡು ಅಂತ. ಸೀತಾ ಪುಕಾರ್ತಿತೀನ ಏ ರಾಮ್. ಸೀತೆ ಅಲ್ಲಿ ರಾವಣನ ಹತ್ರ ಕೂಗಿದ್ದಲ್ಲ, ಏ ರಾಮ್ ಅಂತ. ಬಾಬ್ ಸಮझाते ರಾಮ್ ಕೋಯಿ ತ್ರೇತಾವಾಲ ಯಾದ್ ನೈ ಆತಾ ಹೈ. ಆತ್ಮರೂಪಿ ಸೀತೆಯವರಿಗೆ ತ್ರೇತಾ ರಾಮ ರಾಜಾರಾಮ ಏನು ಮಾಡೋಕ್ಕಾಗುತ್ತೆ? ಇದು राम परम पिता परमात्मा को समझ याद करते हैं. ರಾಮ್ ರಾಮ್ ಅಂತ ಗಾಂಧೀಜಿ ಕೇಳಿದ್ರೆ ಅವ್ರು ಹೇಳಿದ್ರು, ನೀವು ಯಾವ ರಾಜಾರಾಮನ ನೆನಪು ಮಾಡಿ? ಇಲ್ಲಪ್ಪ, ನಾನು ಆತ್ಮ ರಾಮನ ನೆನಪು ಮಾಡ್ತಿದ್ದೀನಿ, ಭಗವಂತನನ್ನ ಅಂತ. ತೋ ಆತ್ಮ ಈ ಪುಕಾರ್ತಿ, ಕೂಗೋದು ಬಾಬಾನ್ನ ಆತ್ಮನೇ ಕೂಗುತ್ತೆ. ಅಭಿ ತುಮ್ ಜಾನ್ತೆ ಹೋ ಆಧಾ ಕಲ್ ಫಿರ್ ಹಮ್ किसको पुकारेंगे नहीं, क्योंकि सूक्ष्म सुखधाम में रहेंगे.
इस समय बाप ही समझाते हैं, दूसरा कोई जानते नहीं। वो तो कह देते हैं आत्मा सो परमात्मा, आत्मा परमात्मा में लीन हो जाता है। इल्ली डेंजरस। बाप समझाते हैं आत्मा तो अविनाशी है, एक भी आत्मा का विनाश हो नहीं सकता। ಆತ್ಮ ಸೊ ಪರಮಾತ್ಮನೂ ಇಲ್ಲ, ಅಥವಾ ಆತ್ಮ ಹೋಗಿ ಪರಮಾತ್ಮನ ಲೀನನೂ ಆಗೋಕ್ಕಾಗಲ್ಲ. ಆತ್ಮ ಅನಾದಿ ಅವಿನಾಶಿ. ಮಕ್ಕಳೇ, ಒಂದು ಆತ್ಮದ್ದು ವಿನಾಶ ಆಗೋಕ್ಕಾಗಲ್ಲ. ಎನರ್ಜಿ ಅಲ್ವಾ, ವಿನಾಶ ಹೆಂಗಾಗೋಕ್ಕಾಗುತ್ತೆ? ಈಗಂತೂ ಸೈನ್ಸ್ ಪ್ರೂವ್ ಮಾಡಿಬಿಟ್ಟಿದೆ ಅದನ್ನು. ಅದಕ್ಕೆ ಹೇಳ್ತಿದ್ದಾರೆ ಮಕ್ಕಳೇ, ಈಗ ಕೂಗೋದು ಕಿರ್ಚೋದೆಲ್ಲ ಬಾಬಾ ಬಂದ್ಬಿಡು ಅರ್ಧ ಕಲ್ಪ ನೀವು ನನ್ನನ್ನು ಕರೆಯಲ್ಲ, ನೆನಪು ಮಾಡಲ್ಲ, ಏಕೆಂದರೆ ಸುಖಧಾಮದಲ್ಲಿದ್ದೀರಾ. ಇದೆಲ್ಲ ಈ ಸಮಯದಲ್ಲಿ ತಂದೆನೇ ಹೇಳೋದು ಅನ್ನೋದು ಮನುಷ್ಯರಿಗೆ ಗೊತ್ತಿಲ್ಲ. ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಭಗವಂತ ಇವರಿಗೆಲ್ಲ ಓದಿಸ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲ ಬರೀ ಇದರಲ್ಲೇ ಕೂತಿದ್ದಾರೆ, ಇನ್ನು ಆತ್ಮ ಸೊ ಪರಮಾತ್ಮ ಅಂದ್ಕೊಂಡು. तो जैसे बाप अविनाशी वैसे आत्मा भी अविनाशी है। यहाँ आत्मा पतित तमो प्रधान बनती है, फिर बाप सतो प्रधान पवित्र बनाते हैं। सारी दुनिया को तमो प्रधान बनना ही है, फिर सतो प्रधान बनना है। पतित दुनिया को पावन बनाने वाला बाप को आना पड़ता है। उनको कहते ही है ना गॉड फादर. ಹೆಂಗಿದೆ ನೋಡಿ ಕತೆ. ಬಂದು ನಾವೆಲ್ಲ ಇಲ್ಲಿ ಆಟ ಆಡಿಕೊಂಡು ಎಲ್ಲ ಪಾರ್ಟ್ ಮಾಡ್ಕೊಂಡು ಬಂದು ಪತಿತರಾಗ್ಬಿಡ್ತೀರಾ, ತಮೋಗುಣಿ ಆಗಿಬಿಡ್ತೀರಾ. ನಾನು ಬಂದು ತಿರ್ಗಾ ನಿಮ್ಮನ್ನು ಕ್ಲೀನ್ ಮಾಡಿ ನಿಮಗೆ ನಿಮ್ಮ ಹತ್ರ ತಲೆ ಚಚ್ಕೊಂಡು ನಿಮಗೆ ಸತೋ ಪ್ರಧಾನ ಪವಿತ್ರ ಮಾಡಬೇಕು. ಈ ಮಕ್ಕಳು ಹಂಗೆ ತಾನೆ ಎಲ್ಲ ಗಲೀಜು ಮಾಡ್ಕೊಂಡ ಅಂತ ಅವ್ರ ತಂದೆ ತಾಯಿನ ಕರೀತಾರೆ. ಹಂಗಾಯ್ತು ಕತೆ ನಮ್ಮದು. ಇದೆಲ್ಲ ಮನನ ಮಾಡಿದ್ರೆ ಎಷ್ಟು ಆನಂದ ಆಗುತ್ತೆ. ಬಾಬಾ ನೀನು ಬಂದ್ಬಿಡ್ತೀಯಲ್ವಾ ನಮ್ಮನ್ನೆಲ್ಲ ಕರ್ಕೊಂಡೋಗೋಕ್ಕೆ, ನಮ್ಮನ್ನೆಲ್ಲ ಪಾವನ ಮಾಡಿ ಗುಣವಂತರನ್ನು ಪೂಜ್ಯರನ್ನಾಗಿ ಮಾಡ್ತೀಯಾ, ನೀನು ನನಗೋಸ್ಕರ ಎಷ್ಟು ಕಷ್ಟಪಡ್ತೀಯ ಬಾಬಾ ಅಂತ. ನಾನು ನಿನ್ನನ್ನು ನೆನಪು ಮಾಡ್ತೀನಿ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ, ಪ್ರಾಣ ಹೋದರೂ ಸರಿ ನೀನು ಶ್ರೀಮತ ಬಿಡಲ್ಲ. ಇದೆಯಾ ಪ್ರತಿಜ್ಞೆ? ಅಥವಾ ಮುರಳಿ ಕೇಳಾದ ತಕ್ಷಣ ಎಲ್ಲ ಓಂ ಶಾಂತಿ ಒರೆಸ್ಕೊಂಡು ಎದ್ದುಬಿಡ್ರಿ. ಅದಕ್ಕೆ ಬಾಬಾ ಹೇಳ್ತಿರೋದು ಏನಂತೀರ ಮನೆಯಲ್ಲಿ, ನಾನು ಸತೋ ಪ್ರದಾನ ಮಾಡೋಕ್ಕೆ ಬಂದಿದ್ದೀನಿ ಮಕ್ಕಳೇ, ನನ್ನ ಮಾತು ಕೇಳ್ರಪ್ಪ ಅಂತಾರೆ. पति दुनिया को पावन बनाने बाप को आना पड़ता है. उनको कहते ही है गॉड फादर. बाप भी अविनाशी है, ಆತ್ಮಾಯೇ भी ಅವಿನಾಶಿ. ಇದು ಬುದ್ಧಿಯಲ್ಲಿ ಇರಬೇಕು. ತಂದೆ ಹೆಂಗೆ ಅವಿನಾಶಿನೋ ನಾನು ಆತ್ಮನೂ ಅವಿನಾಶಿ. ನನ್ನ ತಂದೆ ಬಂದ್ಬಿಟ್ಟಿದ್ದಾರೆ ನಮ್ಮನ್ನು ಪಾವನ ಮಾಡೋಕ್ಕೆ. ಅವರು ಜಗತ್ತಿನ ಗಾಡ್ ಫಾದರ್. ತಂದೆ ಬೆಲೆ ಇರಬೇಕು, ವ್ಯಾಲ್ಯೂ ಇರಬೇಕು. ಜಗತ್ತಿನ ಆಲ್ಮೈಟಿ, ಪಾಲನ್ಹಾರ್, ಸದ್ಗತಿದಾತ, ಲಿಬರೇಟರು, ದುಃಖರ್ತ, ಸುಖಕರ್ತ, ಪತಿತ ಪಾವನ. ತಂದೆ ಮಹಿಮೆ ಆಡ್ತಾ ಇರಬೇಕು, ಅನ್ನಹದ್ದು ಒಳಗಡೆ ನಡೀತಾ ಇರಬೇಕು ಮಹಿಮೆ. आत्मा परमात्मा अष्टे अಲ್ಲ, ड्रामा भी अविनाशी है. ड्रामानु तुम बच्चे जानते हो ये वर्ल्ड की हिस्ट्री जोग्राफी कैसे रिपीट होते हैं. इन चारों युगों में हमारा पार्ट चलता. हम सूर्यवंशी फिर चंद्रवंशी बनते. चंद्रवंशी जैसे सेकंड ग्रेड में आ जाते. याके 14 काला वाले को सूर्यवंशी नहीं कह सकते. वास्तव में देवी देवता भी उन्हें को नहीं कह सकते. देवी देवता अंद्रेनो संपूर्ण निर्विकारी, 16 कला संपूर्ण. राम को 14 कला कहेंगे ना. हमारे ही तुम्हारे ही 84 जन्मों का हिसाब समझाया है. नई चीज़ और पुरानी होती है, फिर वो मज़ा नहीं रहता. ತ್ರೇತಾದಲ್ಲಿನೂ ಮಜಾ ಇಲ್ಲ ಅನ್ನೋ ಥರ ಬಾಬಾ ಹೇಳ್ತಿದ್ದಾರೆ ನೋಡ್ರಿ. ನಾನು ಆತ್ಮ ಹೆಂಗೆ 4 ಯುಗಗಳಲ್ಲಿ ಬರ್ತೀವಿ ಅಂದರೆ ಸೃಷ್ಟಿ ಚಕ್ರ ಹೆಂಗೆ ರಿಪೀಟ್ ಆಗುತ್ತೆ ಅನ್ನೋದು ಹೇಳ್ತಿದ್ದಾರೆ. ಫಸ್ಟು ನಾವು ಸೂರ್ಯವಂಶಿ ಚಂದ್ರವಂಶಿಯರು. ಚಂದ್ರವಂಶಿ ಅಂದರೆ ಆ್ಯಕ್ಚುಲಿ ಬಾಬಾ ಹೇಳ್ತಿರೋದು ಸೆಮಿ ಸ್ವರ್ಗ ಆಗೋಯ್ತಲ್ಲ, 14 ಕಳಾ ಸಂಪೂರ್ಣ ರಾಮ. ಆ್ಯಕ್ಚುಲಿ ದೇವಿ ದೇವತಾ ಅಂತಲೂ ಚಂದ್ರವಂಶರಿಗೆ ಹೇಳೋಕ್ಕಾಗಲ್ಲ. ಸಂಪೂರ್ಣ 16 ಕಲಾ ಸಂಪನ್ನ ಆಗಲಿಲ್ಲಲ್ಲ. ದೇವಿ ದೇವತಾ ಅಂದರೆ 16 ಕಲಾ. 14 ಕಲಾ ಅನ್ನೋರಿಗೆ ಹೆಂಗೆ ಹೇಳೋಕ್ಕಾಗುತ್ತೆ? ಇದು ಲೆಕ್ಕ ನಿಮ್ದು 84 ಜನ್ಮಗಳ ಲೆಕ್ಕ ಹೇಳ್ತಾ ಇದ್ದೀನಿ ಅಂತ. ಆದ್ರೂ ಸಂಪೂರ್ಣ ಪವಿತ್ರರಾಗಿರೋ ಕಾರಣ
ದೇವಿ ದೇವತೆಗಳಲ್ಲಿಷ್ಟು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ತುಂಬ ಹೊಸದು ಎಷ್ಟು ಚೆನ್ನಾಗಿರುತ್ತೆ, ಸ್ವಲ್ಪ ಹಳೇದಾದ್ರೂ ಆನಂದ ಇರಲ್ಲಲ್ಲ, ಹೊಸ್ತೇ ತಾನೇ. ಪಹಲೆ ಸಂಪೂर्ण पवित्र रहते हैं ना, फिर थोड़े वर्ष पास होंगे तो थोड़ा पुराना कहेंगे. मकान का भी मिसाल दिया जाता है, ऐसे हर चीज़ होता है. ये दुनिया भी एक बड़ा मांडवा है, ये आकाश तत्व बहुत बड़ा है, इसका कोई अंत नहीं है. इनकी एंड कहाँ है वो निकाल नहीं सकते, चलते जाओ, एंड हो नहीं सकता. ब्रह्म महातत्व की भी कोई एंड नहीं हो सकती. यूँ साइंस वाले कितने भी कोशिश करते एंड देखने की, लेकिन जा नहीं सकते, अंत पा नहीं सकते. ब्रह्म तत्व बहुत बड़ा है और बेअंत है. ಅದಕ್ಕೆ ಬೇಂತ ಅಂದ್ಬಿಟ್ರು. ಬಾಬಾ ಬೇಂತಲ್ಲ, ಸೃಷ್ಟಿ ಬೇಂತಲ್ಲ. ಈಗ ತನ್ನ ಅಂತ್ಯ ಎಲ್ಲ ಹೇಳ್ಬಿಟ್ಟಿದ್ದಾರೋ ಇಲ್ವೋ ಬಾಬಾ ಬಂದು ನಾನೇನು ಅಂತ. ಬಾಕಿ ಇವರು ಕೂತ್ಕೊಂಡು ಈ ಸೃಷ್ಟಿ ಎಷ್ಟು ದೊಡ್ಡದಿದೆ, ಆಕಾಶ ಎಷ್ಟು ದೊಡ್ಡದಿದೆ, ಸಾಗರ ಎಷ್ಟು ದೊಡ್ಡದಿದೆ, ಬ್ರಹ್ಮಾಂಡ ಎಷ್ಟು ಬ್ರಹ್ಮಾಂಡ ಜ್ಞಾನನೇ ಇಲ್ಲ ಬಿಡ್ರಿ. ಬಾಬಾ ಹೇಳ್ತಾರೆ ಇವ್ರು ಎಷ್ಟಾದರೂ ಹೋಗ್ತಾ ಹೋದರೆ ಇದ್ರ ಅಂತ್ಯ ಯಾರು ನೋಡೋಕ್ಕಾಗಲ್ಲ, ಮೆಜರ್ ಮಾಡೋಕ್ಕಾಗಲ್ಲ. ಮನುಷ್ಯರ ಬುದ್ಧಿ ಇಷ್ಟು ಕೂತ್ಕೊಂಡು ಎಲ್ಲ ನೋಡೋಕ್ಕೆ ಹೋಗ್ತಾರೆ, ಬಟ್ ಇಷ್ಟೆಲ್ಲ ಮಾಡೋಕ್ಕಾಗೋದೇ ಇಲ್ಲ ಅಂತಾರೆ ಬಾಬುವರು. ಅದಕ್ಕೆ ವಿಜ್ಞಾನಿಗಳು ದೇ ಆರ್ ಮೋರ್ ಸ್ಪಿರಿಚುವಲಿಸ್ಟ್. ಎಲ್ಲ ಕಂಡಿಡಿತಾ ಹೋದ್ರೂ ಬುದ್ಧಿಯಲ್ಲಿ ಬರುತ್ತವ್ರಿಗೆ. ಇದೆಲ್ಲ ಮಾಡಿದವ್ರು ಯಾರು, ಅವರು ಎಷ್ಟು ಬುದ್ಧಿವಂತರಿರ್ಬೋದು, ಇದರದೆಲ್ಲ ಎಂಡೆಲ್ಲ ಅವ್ರಿಗೆ ತಾನೇ ಎಲ್ಲ ಗೊತ್ತು. ನಮ್ದು ಎಷ್ಟೇ ಏನು ಮಾಡ್ತಾ ಹೋದರೂ ನಮ್ಮದೆಲ್ಲ ಬರೀ ಲಿಮಿಟ್ಸ್ ಅಲ್ವಾ ಅನ್ನೋದು ಅವ್ರಿಗೆ ಅರ್ಥ ಆಗ್ಬಿಡ್ತು. ಈಗ ಅರ್ಧಂಬರ್ಧ ತಿಳ್ಕೊಂಡವರೇ ಜಾಸ್ತಿ ಅಹಂಕಾರ, ದೇವರೇ ಇಲ್ಲ ಅನ್ನೋ ಥರ ಬಂದ್ಬಿಡ್ತಾರೆ. ಬುದ್ಧಿಯಲ್ಲಿ ಟಿಕ್ರಿ ಏನಿಲ್ಲ ಒಳಗಡೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಇವರೇನು ಮಾಡಿದ್ರು ಯಾವ ಅಂತ್ಯ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಬ್ರಹ್ಮತತ್ವನೇ ಇಷ್ಟು ದೊಡ್ಡದು, ಆಕಾಶ ತತ್ವನೇ ಇಷ್ಟು ದೊಡ್ಡದು, ಸಾಗರಕ್ಕೆ ನೋಡೋಕ್ಕೆ ಹೋದ್ರು ಎಲ್ಲಾಗುತ್ತೆ. ಇವರು ಸಾಗರ ಎಂಡೆಲ್ಲಿ ನೋಡ್ತಾರೆ. ಒಂದು ಜಾಗಕ್ಕೆ ಹೋದ ತಕ್ಷಣ ಅವ್ರ ಫ್ಲೈಟೇ ಓಟೋಯ್ತು. ಹೋದವರೆಲ್ಲ ವಾಪಸ್ಸೇ ಬರಲಿಲ್ಲ, ಹೆಂಗೆ ಎಲ್ಲೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಲ್ವಾ. ತನ್ನ ಪಾರ್ಟು ತನ್ನ ಕರ್ಮಗಳನ್ನು ಸರಿ ಮಾಡ್ಕೊಂಡು ಒಳ್ಳೇದು ಮಾಡೋದು ಬಿಟ್ಬಿಟ್ಟು ಇಂಥದ್ರ ಹಿಂದೆ ಟೈಮ್ ವೇಸ್ಟು, ದುಡ್ಡು ವೇಸ್ಟ್ ಮಾಡ್ತಾರೆ ನೋಡ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, तो हम आत्माएं बहुत थोड़ी जगह में रहती है, यहाँ बिल्डिंग आदि कितनी बड़ी बड़ी बनाते हैं. स्पेस धरती की बहुत बड़ी है, खेती आदि तो चाहिए ना, वहाँ तो सिर्फ आत्मा ही रहती है. आत्मा बिगर शरीर बिगर कैसे कहेंगे. वहाँ तो अभोगता है, खाने व भोगने आदि की कोई चीज़ होती नहीं है. बाप समझाते हैं ज्ञान तुम बच्चों को एक ही बार मिलता है. ಹೆಂಗೆ ಹೇಳ್ತಾರೆ ಬಾಬಾ ನೋಡ್ರಿ, ಮಕ್ಕಳೇ ನೀವೆಲ್ಲ ಇಷ್ಟಿಟ್ಟು ಸಣ್ಣ ಸಣ್ಣ ಬಿಂದುಗಳು ಪರಮಧಾಮದಲ್ಲಿ ಸ್ವಲ್ಪ ಜಾಗದಲ್ಲಿ ಕೂತಿರ್ತೀರ ಅಷ್ಟೇ, ಅಷ್ಟು ದೊಡ್ಡ ಮಹಾತತ್ವದಲ್ಲಿ. ಆದರೆ ಬಾಬನ್ ಲೈಟ್ ಇದೆಯಲ್ಲ, ಎವರ್ ಪ್ಯೂರ್ ಲೈಟು, ಇಡೀ ಪ್ರಪಂಚ ಪ್ರಕಾಶಮಯ ಲೋಕ, ಅಲೌಕಿಕ ಪವಿತ್ರ ಪ್ರಕಾಶ ಬಾಬಂದು. ಅದೆಲ್ಲ ಅಲ್ಲಿಂದ ಎಲ್ಲ ಜಗತ್ತಿಗೆಲ್ಲ ಹರಡುತ್ತದೆ. ಅದರಿಂದಲೇ ತಂದೆಯ ಆ ಪಾಲನೆ, ಆ ಪ್ರೀತಿ ಮನುಷ್ಯರಿಗೆ ಅನುಭವ ಆಗುತ್ತೆ. ಅದು ಇಲ್ಲವೇ ಇಲ್ಲ ಅಂದಿದ್ರೆ ಇವರೆಲ್ಲ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇದೆಲ್ಲ ನಮಗೆ ಅರ್ಥ ಆಗಬೇಕು ಬಾಬಾ ಏನು ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅರೆ ಮಕ್ಕಳೇ, ಇಲ್ಲೆಲ್ಲ ಬಿಲ್ಡಿಂಗ್ ಎಷ್ಟು ದೊಡ್ಡದು ಮಾಡ್ತಾರೆ, ಆತ್ಮ ಇರೋ ಸಣ್ಣ ಬಿಂದು 6 ಫೀಟ್ ಶರೀರ, ಜಗತ್ತೆಲ್ಲ ಬೇಕು ಅನ್ನುತ್ತೆ, ಆಸೆಗೊಂದು ಎಂಡೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಇಲ್ಲಿ ಜಾಸ್ತಿ ಸ್ಪೇಸ್ ಬೇಕು ಆತ್ಮಗಳಿಗೆ. ಊಟ ತಿಂಡಿ ಮಾಡ್ತಾರಲ್ಲ, ಆಸ್ತಿಗಳು ಮಾಡಬೇಕು, 1000 ಎಕರೆ ಇಟ್ಕೋಬೇಕು, ಸತ್ರೆ ಓಂ ಶಾಂತಿ ಎಲ್ಲ ಖಾಲಿ. ಅದಕ್ಕೆ ಹೇಳ್ತಿದ್ದಾರೆ ಪರಮಧಾಮದಲ್ಲಿ ಜಾಗ ಬೇಕಾಗಿಲ್ಲ ನಿಮಗೆ, ನೀವು ಅಭೋಗ್ತಾ ಏನು ತಿನ್ನಲ್ಲ, ಊಟ ಮಾಡಲ್ಲ, ಮಾತು ಇಲ್ಲ, ಶರೀರ ಇಲ್ಲ ಅಂದಾಗ ಅಲ್ಲಿ ಯಾವ ವಸ್ತುಗಳ ಅಗತ್ಯ ಇಲ್ಲ. ಅದಕ್ಕೆ ಇಷ್ಟೇ ಜಾಗ, ಜಡ ಸ್ಟಾರ್ ಥರ ಎಲ್ಲ ಕೂತಿರ್ತೀವಿ ಅಲ್ಲಿ ಬಾಬಾನ ಹತ್ರ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ,
ಈ ಜ್ಞಾನ ನಿಮಗೆ ಒಂದೇ ಸಾರಿ ಸಿಗೋದು. ಫಿರ್ ಕಲ್ಪ್ ಕೆ ಬಾದ್ ತುಮ್ ಬಚ್ಚೋं को दिया जाता है, ನಶಾ ಹೋನಾ चाहिए. ಕಲ್ಪದ ನಂತರ ಬಂದು ತಿರ್ಗಾ ನಾನು ಕೊಡ್ತೀನಿ, ನಾನು ಕೊಟ್ಟೋದ್ರೆ ನೀವು ಮರ್ತೋಗ್ಬಿಡ್ತೀರಾ, ತಿರ್ಗಾ ಬಂದು ನಾನು ಹೇಳಬೇಕಾಗುತ್ತೆ. ನಶಾ ಹೋನಾ चाहिए. ನಮ್ಮ ತಂದೆ ನಮಗೋಸ್ಕರ ಬರ್ತಾರೆ, ಏನು ಹೇಳ್ತಾರೆ ನೋಡ್ರಿ, ಮೇ ಬಚ್ಚೋಂಕು ಲೇನೇ ಆಯಾ ಹೂ, ನೀವು ಇಷ್ಟು ದೊಡ್ಡ ಮನುಷ್ಯರು, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತಾರೆ. ಎಷ್ಟು ನಿರಹಂಕಾರಿ ಎಲ್ಲ ಜಗತ್ತಿನ ಆಲ್ಮೈಟಿ. तो फिर कल्प बाद तुम बच्चों को दिया जाता है, नशा होना चाहिए ना. हम देवता धर्म वाले थे, तुम कहते हो बाबा आज से 5000 वर्ष पहले हम आपके पास आए थे शूद्र से ब्राह्मण बनने. अब फिर हम आपके पास आए हैं, वो निराकार होने कारण तुम कहेंगे दादा पास आए हैं. बाप ने इसमें प्रवेश किया है. बाप कहते हैं जैसे तुम आर्गन्स ले पार्ट बजाते हो, वैसे ही मैं भी आर्गन्स का आधार लेता हूँ. बस ನಿಮ್ಮ ಹತ್ರ ಮಾತಾಡೋಕ್ಕೆ, नहीं तो मैं पार्ट कैसे बजाऊँ. शिव जयंती भी मनाते हो ना, शिव तो निराकार है, उनकी जयंती कैसे हुई. मनुष्य तो एक शरीर छोड़ दूसरा लेते हैं. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ಸದಾ ನಿಮಗೆ ನೆನಪಿರಬೇಕು, ಬಾಬಾ 5000 ವರ್ಷಗಳ ಹಿಂದೆನೂ ನಾವು ನಿಮ್ಮ ಹತ್ರ ಬಂದಿದ್ವಿ, ನೀವು ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣ ಮಾಡಿ ದೇವತೆಗಳು ಮಾಡಿದ್ರಿ, ಈಗಲೂ ನಾವು ಬಂದಿದ್ದೀವಿ ಬಾಬಾ ನಿಮ್ಮ ಹತ್ರ. ಅಂದರೆ ನೀವೇನು ಹೇಳ್ತೀರಾ, ನಿರಾಕಾರನ ಹತ್ರ ಪರಮಧಾಮಕ್ಕೆ ಹೋಗಿರ್ಲಿಲ್ಲಲ್ಲ, ಇಲ್ಲಿ ಬ್ರಹ್ಮನ ಹತ್ರ ಬಂದಿರೋದಲ್ಲ, ದಾದನ ಹತ್ರ ನಿಮ್ಮ ಹತ್ರ ಬಂದಿದ್ದೀವಿ ಅಂದಾಗ ಇದರಲ್ಲಿ ಬಾಬಾ ಶಿವಬಾಬಾ ಜವಾಬು ಕೊಡ್ತಾರೆ, ಮಕ್ಕಳೇ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೀನಿ, ನೀವು ಹೆಂಗೆ ನಿಮ್ಮ ಶರೀರ ತೊಗೊಂಡು ಪಾಠ ಮಾಡ್ತೀರೋ ಹಾಗೇ ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರ ಆರ್ಗನ್ಸಿನ ಆಧಾರ ತಗೋತೀನಿ ಅಷ್ಟೇ. ಗಂಟೆಗಳು ತಗೊಂಡ್ಬಿಟ್ರು, ಹೇಳ್ಬಿಟ್ರು, ಹೊರಟ್ಬಿಟ್ರು. ಇಲ್ಲಾಂದರೆ ನಾನು ಹೆಂಗೆ ಪಾಠ ಮಾಡಲಿ ಮಕ್ಕಳೇ, ನಿಮಗೆಲ್ಲ ಜ್ಞಾನ ಹೆಂಗೆ ಹೇಳೋದು. ಶಿವ ಜಯಂತಿನ ಅದಕ್ಕೆ ಆಚರಣೆ ಮಾಡ್ತೀರಾ, ಶಿವ ನಿರಾಕಾರ. ಜಯಂತಿ ಯಾಕೆ ಬಂತು, ಮನುಷ್ಯರಂತೂ ಒಂದು ಶರೀರ ತೊಗೊಂಡು ಇನ್ನೊಂದು ತಗೊಳ್ತಾರೆ ಬಿಡ್ತಾರೆ, ಇದೆಲ್ಲ ನಡೀತದೆ. ಬಾಪ್ कहते मैं कैसे आकर तुम बच्चों को राजयोग सिखाऊं. मनुष्य से देवता बनाने के लिए राजयोग बाप ही आकर सिखाते हैं. मुझे ही पतित पावन ज्ञान का सागर कहते हैं. मुझे जाड़ के आदि मध्य अंत का ज्ञान मालूम है. ಏನು ಹೇಳ್ತಾರೆ ಬಾಬಾ, ಅರೇ ಮಕ್ಕಳೇ, ಮನುಷ್ಯಾತ್ಮರು ಒಂದು ದೇಹ ಬಿಟ್ಟು ಇನ್ನೊಂದು ತಗೋತಾರೆ, ನಾನು ಹೆಂಗೆ ಬರಲಿ, ನಾನು ಶರೀರನ ತಗೊಳ್ಳೋದು ಇಲ್ಲ ಬಿಡೋದು ಇಲ್ಲ. ಸೊ ಅದಕ್ಕೆ ಇವರಲ್ಲಿ ಬಂದು ಪ್ರವೇಶ ಮಾಡಿದ್ದೀನಿ ನಾನು ರಾಜಯೋಗ ಕಲಿಸ್ಲಿಕ್ಕೆ, ಮನುಷ್ಯರಿಂದ ದೇವತೆಗಳನ್ನು ಮಾಡಲಿಕ್ಕೆ ನಾನು ರಾಜಯೋಗ ನಿಮಗೆ ಕಲಿಸ್ಬೇಕಾಗತ್ತೆ. ನಾನೇ ಪತಿತ ಪಾವನ ಜ್ಞಾನ ಸಾಗರ. ಅಂದರೆ ನಿಮ್ಮನ್ನು ಪಾವನ ಮಾಡೋಕ್ಕೆ ರಾಜಯೋಗ ಬೇಕೇ ಬೇಕು. ಜ್ಞಾನ ಸಾಗರ, ಜ್ಞಾನ ನಿಮಗೆ ನಾವು ಯಾಕೆ ಪಾವನ ಆಗಬೇಕೋ, ನಾವೀಗೇನಾಗಿದ್ದೀವಿ ಇನ್ನೂ ತಿಳುವಳಿಕೆ ಬೇಕಲ್ಲ, ಅದಕ್ಕೆ ನಾನು ಜ್ಞಾನ ಸಾಗರನ ಜ್ಞಾನನೂ ಕೊಡ್ತೀನಿ. ನನಗೆ ಏನೋ ವೃಕ್ಷದ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಇದೆ. ವೃಕ್ಷದ ಉತ್ಪತ್ತಿ ಪಾಲನೆ ವಿನಾಶ ಹೆಂಗಾಗುತ್ತೆ, ಎಲ್ಲ ಸೃಷ್ಟಿಯ ಉತ್ಪತ್ತಿ ಪಾಲನೆ ಹೆಂಗಾಗುತ್ತೆ ಎಲ್ಲ ಹೇಳ್ತಾರೆ ಬಾಬಾ. ಸೃಷ್ಟಿ ಎಷ್ಟು ದೊಡ್ಡದನ್ನೋದು ಹೆಂಗೆ ಹೇಳ್ತಾರೆ ನೋಡ್ರಿ, ಇದೊಂದು ದೊಡ್ಡ ಸ್ಟೇಜು. ಸೂರ್ಯ ನಕ್ಷತ್ರಗಳೆಲ್ಲ ಇದಕ್ಕೆ ಲೈಟ್ಸ್ ಇದ್ದಾಗೆ, ಅವಿನಾಶಿ ಲೈಟ್ಸ್ ನೋಡ್ರಿ, ಯಾರಾದರೂ ಬೆಳಕು ಹಾಕೋಕ್ಕಾಗುತ್ತಾ, ಇವ್ರದ್ದು ಕರೆಂಟು ಡಮಾರ್ ಅಂದ್ಬಿಡುತ್ತೆ. ಈಗೆಲ್ಲ ಈ ಮಾಯೆ ಶೋ ಬಂದ್ಬಿಡ್ತಷ್ಟೇ, ಮೊದಲೆಲ್ಲ ಇವೆಲ್ಲ ಕತೆ ಇರಲಿಲ್ಲ. तुम बच्चे समझते हो बाबा इसमें प्रवेश कर हमको सब नॉलेज समझाते हैं. ब्रह्मा विष्णु शंकर के पार्ट को भी समझना चाहिए. बाबा को तो समझा है ना कि वो पतित पावन है, हर एक की महिमा अलग अलग, ड्यूटी भी अलग अलग होती है. ಕೇಳಿದ್ರಾ, ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಆದಿ ಬಂತೆ, ಅವರೂ ಹಂಗೆ ತಾನೆ, ಎಲ್ಲರದ್ದು ಡ್ಯೂಟಿಗಳು ಸಪ್ರೇಟು, ಪಾರ್ಟ್ ಸಪ್ರೇಟು. ಹಂಗೆ ನೀವು ಮಕ್ಕಳಿಗೆ ತಂದೆ ಏನು ಹೇಳ್ತಿದ್ದಾರೆ ನಿಮಗೆ ಗೊತ್ತಿದೆ, ಮತ್ತು ತಿಳಿಸ್ತಾನೇ ಇರ್ತಾರೆ. ನಾನು ಇವರಲ್ಲಿ ಪ್ರವೇಶ ಮಾಡಿ ಎಲ್ಲ ಜ್ಞಾನವನ್ನು ತಿಳಿಸ್ತಿದ್ದೀನಿ. ಬ್ರಹ್ಮ ವಿಷ್ಣು ಶಂಕರನ ಪಾರ್ಟನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ.
ತಂದೆ ಏನು ಅನ್ನೋದು ಅರ್ಥ ಆಯ್ತಲ್ವಾ, ನಾನು ಪತಿತ ಪಾವನ ಅಂದಾಗ ನೀವು ಪಾವನರಾಗಲಿಕ್ಕೆ ನನ್ನನ್ನು ನೆನಪು ಮಾಡಲೇಬೇಕು, ಮಸ್ಟ್. ಮಕ್ಕಳೇ, ಪ್ರತಿಯೊಂದು ಆತ್ಮನ ಪಾರ್ಟು ಡ್ಯೂಟಿ ಸಪ್ರೇಟು. ಬ್ರಹ್ಮ ವಿಷ್ಣು ಶಂಕರನ್ನು ಯಾಕೆ ತಿಳ್ಕೊಳ್ಳಿ ಅಂತ ಹೇಳಿದ್ದೋ? ಬ್ರಹ್ಮನ ಹತ್ರ ನನ್ನ ಸ್ಥಾಪನೆ, ಪಾಲನೆ ವಿಷ್ಣು, ಶಂಕರ ವಿನಾಶ. ನಾನು ಸಪ್ರೇಟು, ನಾನು ಮಾಡಿಸ್ತೀನಿ ಇವ್ರ ಥ್ರೂ. ಇದೆಲ್ಲ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಹೇಳ್ತಿರೋದು. ಹೆಂಗೆ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಸಪ್ರೇಟ್ ತಾನೆ. ಆತ್ಮ ಕೇತಿಯೇ ಮೇರಾ ಶರೀರೇ ಮೇ ಪ್ರೈಮ್ ಮಿನಿಸ್ಟರ್ ಹೂँ. ಆತ್ಮ ಹೇಳುತ್ತೆ ಸಣ್ಣ ಬಿಂದು, ನಂದು ಈ ಶರೀರ, ನಾನು ಪ್ರೈಮ್ ಮಿನಿಸ್ಟರ್ ಅನ್ನುತ್ತೆ. ಡಾಕ್ಟ್ರು ಇಂಜಿನಿಯರ್ ಅನ್ನುತ್ತೆ, ಹೇಳುತ್ತೆ. ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ. ಅದಕ್ಕೆ ಆತ್ಮ ಶರೀರ ಕೆ ಸಾಥ್ ನಾ ಹೋ ತೋ ಬೋಲ್ ನ ಸಕೆ. ಆತ್ಮ ಶರೀರ ಇಲ್ಲದೆ ಮಾತಾಡೋಕ್ಕಾಗಲ್ಲ, ಆರ್ಗನ್ಸ್ ಬೇಕದಕ್ಕೆ. शिव बाबा भी है निराकार, उनको भी बोलने के लिए कर्मेंद्रियों का आधार लेना पड़ता है, इसलिए दिखाते हैं मुख से गंगा निकली. अब शिव तो है बिंदी, उनके मुख कहाँ से आया? इसमें आकर बैठते हैं, उससे ज्ञान गंगा बहाते हैं. ಅಲ್ಲಿ ಹೇಳ್ತಾರೆ ನೋಡಿ, ತಲೆ ಮೇಲೆ ಗಂಗೆ ಇಟ್ಟು ಶಿವನ್ ಮಾಡಿಬಿಟ್ರು, ಗಂಗೆ ಮುಖದಿಂದ ಗಂಗಾ ಬಂದ್ಬಿಡ್ತು ಅಂತ ಹೇಳ್ತಾರೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ನಾನು ನಿರಾಕಾರ, ನಿಮಗೂ ಶರೀರ ಇಲ್ಲದೆ ಮಾತಾಡೋಕ್ಕಾಗಲ್ಲ ಅಂದರೆ ನಾನು ಮಾತಾಡೋಕ್ಕಾಗಲ್ಲ. ನೀವು ಶರೀರದಲ್ಲಿದ್ದೀರಾ, ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾನು ಶರೀರದ ಆಧಾರ ತಗೋಬೇಕು. ಬಟ್ ಆಧಾರ ನಿಮ್ಮದೇ ಆದ ಶರೀರ ಇದೆ, ಬಟ್ ನಾನು ಟೆಂಪ್ರರಿ ಆಧಾರ ತಗೊಂಡು ಹೇಳ್ತೀನಿ, ಹೊರಡ್ತೀನಿ. ಅದಕ್ಕೇನು ಹೇಳ್ತಾರೆ? ಗಂಗಾ ಅಂತಂದರೆ ನಾನು ಬಿಂದಿ, ನನಗೆ ಮುಖ ಎಲ್ಲಿ ಬಂತು ನೀರು ಬರೋಕ್ಕೆ? ಗಂಗಾ ನದಿ ನೀರು ಪ್ರಶ್ನೆ ಅಲ್ಲ. ನಾನು ಬ್ರಹ್ಮನಲ್ಲಿ ಬಂದು ಜ್ಞಾನ ಗಂಗೆಯನ್ನು ಹರಿಸ್ತಾ ಇದ್ದೀನಿ. ಅಬ್ ಶಿವ ಹೈ ತೋ ಹೈ ಬಿಂದಿ, ಉನ್ಕೋ ಮುಖ ಕಾನ್ ಸೆ ಆಯಾ, इसमें आकर बैठते हैं, उसे ज्ञान गंगा बहाते हैं. बाप को ही सब याद करते हैं, हे पतित पावन आवो, हमको इस दुख से छुड़ाओ. वही बड़े ते बड़ा सर्जन है. सतयुग में सब निरोगी होते हैं. ये लक्ष्मी नारायण सतयुग के मालिक है. इसको ऐसे कर्म किसने सिखाया जो ऐसे निरोगी बने? बाप ही आकर श्रेष्ठ कर्म सिखलाते हैं. यहाँ तो कर्म, अंडरलाइन अटेंशन प्लीज़, कर्म ही कूटता रहता है. ಕೇಳಿದ್ರ? ಸತ್ಯುಗ್ ಮೇ ಕಭಿ ಕರ್ಮ ಕೂಟ್ತಾ ನಹೀ ಹೈ. ಇದು ಕರ್ಮ ಫಿಲಾಸಫಿಯನ್ನು ತುಂಬ ಕ್ಲಿಯರ್ ಅರ್ಥ ಮಾಡ್ಕೊಳ್ಳೋ ವಿಷಯ. ಏನೋ ತಂದೆ ಹೇಳ್ತಾರೆ, ನೀವು ನನ್ನನ್ನು ಕರೆದ್ರಿ, ಏ ಪತಿತ ಪಾವನ ಬಾ, ನಮ್ಮನ್ನು ದುಃಖದಿಂದ ಬಿಡಿಸು. ನಾನು ಬಂದಿರುವಾಗ ಬಿಡಿಸ್ಕೊಳಕ್ಕೆ ರೆಡಿ ಇಲ್ಲ, ನೀವು ತಿರ್ಗಾ ಗಂಟು ಹಾಕ್ಕೊಳ್ತೀರಾ. ನಾನು ದೊಡ್ಡದರಲ್ಲಿ ದೊಡ್ಡ ಸರ್ಜನ್ನು. ಅವರಲ್ಲೇ ಪತಿತರಿಂದ ಪಾವನರಾಗೋ ಜ್ಞಾನ ಒಬ್ಬ ಭಗವಂತನನ್ನು ಬಿಟ್ಟರೆ ಇನ್ಯಾರ ಹತ್ರನೂ ಇಲ್ಲ. ಅದಕ್ಕೆ ಬಂದು ಜ್ಞಾನ ಯೋಗ ಕಲಿಸ್ತೀನಿ ಅಂತಾರೆ. ಎಲ್ಲರ ಆತ್ಮಗಳನ್ನು ಪತಿತರಿಂದ ಪಾವನ ಮಾಡೋ ಸರ್ಜನ್ನು, ಭವರೋಗ ವೈದ್ಯ ಒಬ್ಬರೇ ತಂದೆ. ನಮ್ಮ ತಂದೆ ಏನೇನು ಅಂತ ತಿಳ್ಕೊಂಡು ನಶೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀರಾ, ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಕೇಳ್ತಿದ್ದೀರಾ. ನಮ್ಮ ದೊಡ್ಡ ಬಾಬಾ ಎಷ್ಟು ದೊಡ್ಡವರು, ಎಷ್ಟು ದೊಡ್ಡ ಸರ್ಜನ್ನು, ಎಷ್ಟು ದೊಡ್ಡ ಪತಿತ ಪಾವನ, ಎಷ್ಟು ದೊಡ್ಡ ದುಃಖಕರ್ತ ಸುಖಕರ್ತ, ದೊಡ್ಡ ಜ್ಞಾನ ಸಾಗರ ನನ್ನ ತಂದೆ, ಜಗತ್ತಿನ ದ್ವೈಜ ರೂಪ ಬಂದೆಲ್ಲ ಹೇಳ್ತಾ ಇದ್ದಾರೆ ನನಗೆ ಅಂತ. ಮಕ್ಕಳೇ, ಸತ್ಯುಗದಲ್ಲಿ ನೋಡಿ ನೀವೆಲ್ಲ ಎಷ್ಟು ನಿರೋಗಿಗಳಾಗಿದ್ರಿ. ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣ ಮಾಲೀಕರಾಗಿದ್ದರು. ಅವ್ರಿಗೇನು ಯಾರು ಕರ್ಮ ಹಂಗೆ ಕಲಿಸ್ಕೊಟ್ರು, ಅವ್ರು ಹಂಗಾಗ್ಬಿಟ್ರು ದೇವತೆಗಳ ಥರ. ಯಾಕೆಂದರೆ ಯಾರೂ ಕರ್ಮ ಮಾಡದೆ ಪೊಸಿಷನ್ ಪ್ರಾಪ್ತಿ ಮಾಡ್ಕೊಳಕ್ಕಾಗಲ್ಲ. ಚಾಹೆ ಶರೀರ ಇರಲಿ, ಪ್ರಾಪರ್ಟಿ ಇರಲಿ, ಸಂಬಂಧ ಇರಲಿ, ಎಲ್ಲದೂ ತನ್ನ ಕರ್ಮಾನುಸಾರವಾಗಿ ಸಿಗುತ್ತೆ. ಇದು ಆಳದಲ್ಲಿ ಅರ್ಥ ಆಗಬೇಕು. ಬ್ರಹ್ಮ ಕುಮಾರಿ ಆಗೋದಂದರೆ ಕರ್ಮ ಶ್ರೇಷ್ಠತೆಯನ್ನು ಕಲ್ತ್ಕೋಬೇಕು. ಇಂಪಾರ್ಟೆಂಟ್ ರೋಲೇ ಕರ್ಮದ್ದು. ಬರೀ ವಾಣಿ ಕೇಳಿ ಯೋಗ ಏನೋ ಮಾಡಿ ಎದ್ದೋಗ್ಬಿಟ್ಟೆ, ಮಾಡೋ ಕರ್ಮ ಇರೋ ಸಂಸ್ಕಾರಗಳು ಹಂಗೆ ನಡೆಸ್ಕೊಂಡು ಬರ್ತಿದ್ದೀನಿ, ಏನಿಲ್ಲ. ದಾದಿ ಹೇಳೋರು, ಒಂದು ದೊಡ್ಡ ಆಂಬ್
ಏನೋ ಒಂದು ದೊಡ್ಡ ಮ್ಯಾಂಗೋ ಅಂದರೆ ಝೀರೋ ಸಿಗುತ್ತೆ, ಏನು ಸಿಕ್ಕಲ್ಲ. ಮುರುಳಿ ಇಲ್ಲಿಂದ ಕೇಳಿ ಇಲ್ಲಿಂದ ಬಿಟ್ಬಿಟ್ರೆ ಭಕ್ತರ ಥರ ಬಾಬಾ ನೀನೇ ಎಲ್ಲ, ನೀನನ್ನು ಬಿಟ್ಟರೆ ಯಾರು ಮೇಲ್ಗಡೆ ನೋಡಿಕೊಂಡು ಹಿಂಗೆ ಹೇಳ್ಕೊಂಡು ಕೂತಿರ್ರಿ, ಏನಾಗಲ್ಲ. ಪರಿವರ್ತನೆ, ಕರ್ಮಗಳ ಪರಿವರ್ತನೆಗೆ ಸಂಸ್ಕಾರಗಳ ಪರಿವರ್ತನೆ. ಅದಿಲ್ಲ ಅಂದರೆ ಏನು ಸಿಕ್ಕಲ್ಲ. ಇದು ಅರ್ಥ ಆಗಬೇಕು. ಇಲ್ಲಿ ಮನುಷ್ಯರು ಕರ್ಮ ವಿಕರ್ಮ ಮಾಡ್ತಾರಲ್ಲ, ಕರ್ಮ ಎಲ್ಲ ಖಾಲಿ ಖಾಲಿ ಖಾತಾ. ಆತ್ಮ ತನ್ನ ಪುಣ್ಯ ಖಾತೆಯನ್ನು ಸುಟ್ಟಾಕ್ಬಿಡುತ್ತೆ. ಹೆಂಗೆ ಕಾಮಾಗ್ನಿ ಪುಣ್ಯ ಕರ್ಮಗಳ ಆ ಒಂದು ಜಮಾ ಖಾತಾನ ಭಸ್ಮ ಮಾಡಿಬಿಡುತ್ತೆ ಅಂತಾರೆ ಬಾಬುರು. ಹೆಂಗೆ ಯೋಗಾಗ್ನಿ ಪಾಪವನ್ನು ಭಸ್ಮ ಮಾಡುತ್ತೆ, ಹಂಗೆ ಕಾಮ ಅಗ್ನಿ ಪುಣ್ಯವನ್ನು ಭಸ್ಮ ಮಾಡಿಬಿಡುತ್ತೆ. ಅದಕ್ಕೆ ಕರ್ಮ ಕೂಡ್ತಾಯ. ಸತ್ಕರ್ಮಗಳ ಫಲ ಇಲ್ಲ ಈಗ ಮನುಷ್ಯರು. ಅದಕ್ಕೆ ದುಃಖಿ, ಅದಕ್ಕೆ ರೋಗಿ, ಅದಕ್ಕೆ ಅಶಾಂತಿ, ಅದಕ್ಕೇ ಅಧೀನತೆ, ಅದಕ್ಕೇ ಗುಲಾಮಿ. ಇವೆಲ್ಲ ಏನಿದು? ಕರ್ಮ ಕೂಟ್ಗೆ. ದ್ವಾಪರದ ನಂತರ ಕರ್ಮಗಳೆಲ್ಲ ಕಳೆದೋಯ್ತು, ಶ್ರೇಷ್ಠ ಕರ್ಮದ ಖಾತೆ ಕಳೆದೋಯ್ತು. ಅದಕ್ಕೆ ಬಾಬಾ ಹೇಳ್ತಾರೆ, ऐसे नहीं कहेंगे सत्युग में कि कर्म ऐसे है, वहाँ कोई दुख रोग होता ही नहीं. ಅಯ್ಯೋ ಇವ್ರ ಕರ್ಮ ಏನು ಅಂತ ಸತ್ಯುಗದಲ್ಲಿ ಹೇಳೋದೇ ಇಲ್ಲ. ಯಾಕೆಂದರೆ ಇಲ್ಲಿನ ಸತ್ಕರ್ಮಗಳ ಫಲ ಸತ್ಯ ತ್ರೇತಾಯುಗದಲ್ಲಿ ಸದಾ ಸುಖಿಯನ್ನು ಮಾಡುತ್ತೆ. ದುಃಖ ರೋಗ ಶೋಕ ಇಲ್ಲ. यहाँ तो एक दो को दुखी देते रहते, सत्युग त्रेता में दुख की बात होती नहीं. जो कहा जाए कि ये कर्मों का भोग है, कर्म अकर्म विकर्म का अर्थ कोई समझ नहीं सकता. ಯಾರು ತಿಳ್ಕೊಳಕ್ಕಾಗಲ್ಲ. ಬಾಬೂರು ಬಂದು ಹೇಳಿದೆ ಕರ್ಮ ಅಕರ್ಮ ವಿಕರ್ಮಗಳ ಗುಹ್ಯ ಗತಿ ಏನು ಅಂತ. ಸತ್ಯುಗದಲ್ಲಿ ಅಯ್ಯೋ ಇಂಥ ಕರ್ಮಕ್ಕೆ ಹಿಂಗೆ ಅನುಭವಿಸ್ತಿದ್ದಾರೆ ಅಂತ ಹಂಗೆ ಹೇಳೋದೇ ಇಲ್ಲ. ಆ ಶಬ್ದನೇ ಇಲ್ಲ, ಅಲ್ಲಿ ಸಫರಿಂಗೇ ಇಲ್ಲಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಯಾಕೆಂದರೆ ತುಮ್ ಜಾನ್ತೆ ಹೋ ಹರೇಕ್ ಚೀज़ ಪಹಲೆ ಸತೋ ಪ್ರಧಾನ್ ಫಿರ್ ಸತೋ ರಜೋ ತಮೋ ಬಂತಿ. सतयुग में 5 तत्व भी सतो प्रधान रहते. हमारे शरीर भी सतो प्रधान प्रकृति के होते हैं. फिर आत्मा की 2 कला कम होने से शरीर भी ऐसे बनते. सृष्टि की भी 2 कला कम हो जाती. ये सब बाप ही बैठ समझाते हैं, दूसरा कोई समझा ना सके. ಮನೆ ಹಳೇದಾದಂಗೆ ಸ್ವಲ್ಪ ಸಮಯ ಆದಮೇಲೆ ಅಷ್ಟು ತುಂಬ ಹಳೇದಾಯ್ತಂತ ಗೊತ್ತಾಗಲ್ಲ, ಗ್ರ್ಯಾಜುವಲಿ ಹಳೇದಾಗುತ್ತಲ್ಲ. ಹಂಗೆ ಸತ್ಯುಗದಲ್ಲಿ ಸಂಪೂರ್ಣ ಸತೋ ಪ್ರಧಾನ ಇದ್ದಿದ್ದು. ಸೃಷ್ಟಿಯ ನಿಯಮ ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಇದ್ದಿದ್ದು ಸತೋ ರಜೋ ತಮೋ. ಈಗ ತಮೋ ಪ್ರಧಾನ ಹಿಂಗೆ ಬರಲೇಬೇಕು ಮಕ್ಕಳೇ. 5 ತತ್ವಗಳೂ ಅಲ್ಲಿ ಸತೋಗುಣಿ ಇದ್ದಿದ್ದು ತಮೋಗುಣಿ ಆಗಿದೆ. ಈಗ ಆತ್ಮನ 2 ಕಳೆ ಕಡಿಮೆ ಆಗುತ್ತೆ. ಆಮೇಲೆ ಕಲೆಗಳು ಕಡಿಮೆ ಆದಂಗೆ ಸೃಷ್ಟಿ ಆತ್ಮದ ಕಲೆ ಕಡಿಮೆ ಆದಂಗೆ ಸೃಷ್ಟಿ ಅಂದರೆ ಪ್ರಕೃತಿಯ ಕಲೆಗಳೂ ಕಡಿಮೆ ಆಗುತ್ತೆ. ಅಂದರೆ ಕಲೆ ಅಂದ್ರೇನು? ಪರ್ಸೆಂಟೇಜ್ ಆಫ್ ಪ್ಯೂರಿಟಿ. ಅದರಲ್ಲೇನು ತಾಕತ್ತಿತ್ತಲ್ಲ ಅದು ಸಮಾಪ್ತಿ ಆಗ್ತಾ ಹೋಗುತ್ತೆ ನಿಧಾನಕ್ಕೆ. ಸತ್ಯ ತ್ರೇತ ಆದಮೇಲೆ ಏನು 100% ಲಾ ಆ್ಯಂಡ್ ಆರ್ಡರಲ್ಲಿ ಪ್ರಕೃತಿಯ ಒಂದು ಫಲವತ್ತಾದ ಆ ತಾಕತ್ತೇನಿತ್ತು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗಲೇ ರೋಗ ಶೋಕಗಳು ಶುರುವಾಗುತ್ತೆ. ದ್ವಾಪರ ಇಡೀ ನಾವೆಲ್ಲ ಚೆನ್ನಾಗಿರ್ತೀವಿ, ಕಲಿಯುಗದಲ್ಲಿನೂ ಆದಿಯಲ್ಲಿ ಚೆನ್ನಾಗಿರ್ತೀವಿ. ಈಗ 200 ವರ್ಷ ಎಲ್ಲ ಗಿಡಿಗಳು ಎಲ್ಲ ಬಂದ್ಬಿಟ್ಟು ಎಲ್ಲ ಗಲೀಜು ಮಾಡಿಬಿಟ್ರು. ಕಾರಣ ಕರ್ಮ ಎಲ್ಲರದೂ ಹೆಚ್ಚು ಕಡಿಮೆ ಆಯ್ತಲ್ಲ. ತಂದೆಯನ್ನು ಬಿಟ್ಟರೆ ಇದೆಲ್ಲ ಮಾತುಗಳನ್ನು ಬೇರೆ ಯಾರೂ ಹೇಳೋಕ್ಕಾಗಲ್ಲ. ಆತ್ಮಗಳ ಕಲೆ ಕಡಿಮೆ ಆದಂಗೆ ಶರೀರನೂ ಅಂಥದ್ದೇ ಸಿಗುತ್ತೆ. ಶರೀರ ಅಂಥದ್ದು ಸಿಗುತ್ತೆ ಅಂದರೆ ಪ್ರಕೃತಿಯ ಕಲೆಗಳೂ ಕಡಿಮೆ ಆಗುತ್ತೆ. ಇದೆಷ್ಟು ವಂಡರ್ಫುಲ್ ವಿಷಯ ಅಲ್ಲ. ಆತ್ಮನ ಪ್ರಭಾವ ಎಷ್ಟು ದೊಡ್ಡದಾಗಿದೆ ಸೃಷ್ಟಿಯ ಪ್ರಕೃತಿಯ ಮೇಲೆ. ಎಚ್ಚರವಾಗಿರಬೇಕು. ಬಾಬನ ಮಕ್ಕಳಾದ ನಂತರ ಅತಿಯಾದ ಎಚ್ಚರ ಬೇಕು. ಸಾವಧಾನ ಅಂತಾರೆ ಬಾಬವರು. ಡೋಂಟ್ ಕೇರ್ ಮಾಡಂಗಿಲ್ಲ ಬಾಬನ. ಸರಿನಾ? ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को
ಯಾದ್ ಪ್ಯಾರ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. थैंक यू, गुड मॉर्निंग, शुक्रिया बाबा. कितना शिक्षाएं देता है रोज़ बैठ के, कितना मेहनत करना. स्व ಅಧ್ಯಾಯ ಮುರಳಿ ಆದಮೇಲೆ ಸ್ವ ಅಧ್ಯಾಯ. ಕೆಲಸ ನೀವು ಮಾಡ್ತಾ ಇದ್ರೂ ಏನು ಹೇಳಿದ್ರು ಬಾಬಾ, ಏನು ಹೇಳಿದ್ರು ಬಾಬಾ, ಏನು ಹೇಳಿದ್ರು ಅದೆಲ್ಲ ಈಗ ಕ್ಲಾಸ್ ಕೇಳುವಾಗಲೇ ಅನುಭವ ಮಾಡಿ ಎಲ್ಲ ಅಳವಡಿಸ್ಕೊಂಡಿದ್ರೆ ಒಂದೊಂದಾಗಿ ಡ್ರಾಪ್ ಬೈ ಡ್ರಾಪ್ ಜ್ಞಾನದ ಚಿಂತನೆ ಮಂಥನ ಮಾಡಿ ಅನುಭವ ಮಾಡಿ ಅಳವಡಿಸ್ಕೊತಾ ಹೋಗ್ಬೋದು ಧಾರಣೆಗೇನು. अभी से ही बाप की श्रीमत पर ऐसे श्रेष्ठ कर्म करने हैं जो फिर कभी कर्म कूटना न पड़े, अर्थात कर्मों की सजाएं न खानी पड़े. ಈಗ ತಂದೆಯ ಮಕ್ಕಳಾದ ನಂತರ ಶ್ರೀಮತದ ಮೇಲೆ ನಡೆದ ಅಷ್ಟು ಶ್ರೇಷ್ಠ ಕರ್ಮಗಳನ್ನು ಮಾಡಬೇಕು. ಎಂದೂ ನಮ್ಮ ಕರ್ಮ ಶ್ರೇಷ್ಠ ಫಲ ಕರ್ಮದ್ದು ಖಾಲಿ ಆಗಬಾರ್ದು. ಸೊ ದಟ್ ಕರ್ಮ ಕೂಟ್ನ ಅಂದ್ರೇನೋ ಶಿಕ್ಷೆ ತಿನ್ನೋದು, ಪುಣ್ಯ ಕರ್ಮದ ಖಾತೆ ಸಮಾಪ್ತಿ ಆಯ್ತಂದರೆ ಶಿಕ್ಷೆ ಅಂದ್ರೇನೋ ಬರೀ ದುಃಖ, ಅಶಾಂತಿ, ದುಃಖ ಅಶಾಂತಿ ಒಳಗಡೆ. किसी भी विनाशी चीज़ का नशा नहीं रखना है, ये देह भी विनाशी है, इसका भी नशा नहीं रखना है, सेंसिबल बनना है. ಯಾವುದೇ ವಿನಾಶಿ ವಸ್ತುವಿನ ನಶೆ ಇಟ್ಕೊಳ್ಳಂಗಿಲ್ಲ. ಈ ದೇಹನೂ ವಿನಾಶಿ, ಇದರದು ನಶೆ ಇರಂಗಿಲ್ಲ. ಸೆನ್ಸಿಬಲ್ ಆಗಬೇಕಾಗಿದೆ. ಸೆನ್ಸಿಬಲ್ ಯಾರಂದ್ರೆ ಇವತ್ತು ಹೇಳ್ರಿ? ಆತ್ಮಾಭಿಮಾನಿಗಳಂದರೆ ಸೆನ್ಸಿಬಲ್, ದೇಹಾಭಿಮಾನಿಗಳಂದರೆ ನಾನ್ ಸೆನ್ಸ್ ಅಂತ ಅರ್ಥ. ಇಂಡೈರೆಕ್ಟ್ಲಿ ಅವ್ರು ಬಾಬಾ ಹೇಳಲಿಲ್ಲ ಈ ಶಬ್ದ, ಅವ್ರು ಹೇಳಲ್ಲ. ನಮ್ಮ ಸೆನ್ಸ್ ಕೆಲಸ ಮಾಡಲ್ಲ ಅಂದರೆ ಏನಾಗುತ್ತೆ? ಎಲ್ಲ ನಾನ್ ಸೆನ್ಸ್, ಬೇರೆ ಬೇರೆ ವಿಚಾರಗಳು, ರಾವಣನ ವಿಚಾರಗಳು ನಾನ್ ಸೆನ್ಸ್. ಬುದ್ಧಿನ ಕೆಡಿಸ್ಬಿಡುತ್ತಲ್ಲ, ಭ್ರಷ್ಟ ಮಾಡಿಬಿಡುತ್ತೆ. ಸರಿನಾ? ವರದಾನ. फरमान की पालना द्वारा सर्व अरमानों को ख़त्म करने वाला माया प्रूफ भवा. ತಂದೆ ಹೇಳೋದು ಫರ್ಮಾನ್ ಅಂದರೆ ತಂದೆಯ ಆಜ್ಞೆಗಳನ್ನು ಪಾಲನೆ ಮಾಡ್ತಕ್ಕಂಥವರು. ಎಲ್ಲ ತರಹದ ಅರ್ಮಾನ್ ಅಂದರೆ ಬೇಜಾರು ಪಶ್ಚಾತ್ತಾಪ ಸಮಾಪ್ತಿ ಮಾಡೋರೇ ಮಾಯಾ ಪ್ರೂಫ್ ಆತ್ಮಗಳು. अमृत वेले से लेकर रात तक दिनचर्या में जो भी फरमान मिले हुए हैं. ಕ್ಲಾಸಿಗೆ ಕೂತ್ಕೊಳ್ಳುವಾಗ ಹೆಂಗೆ ಕೂತ್ಕೊಂಡಿದ್ರಿ ಹೇಳ್ರಿ? ನಾನು ಬಾಬಾನ ಗಾಡ್ಲಿ ಸ್ಟೂಡೆಂಟ್, ಲಾಡ್ಲಾ ಸ್ಟೂಡೆಂಟ್, ನಮ್ಮ ತಂದೆ ಬಂದಿದ್ದಾರೆ ಈಗ ಪರಮಧಾಮದಿಂದ ಓದ್ಸೋಕ್ಕೆ, ವತನದಲ್ಲಿ ನೋಡ್ತಾ ಇದ್ದೀನಿ ಬಾಪ್ ದಾದಾ ಇಬ್ಬರು ನನಗೆ ಎಲ್ಲ ತಲೆ ಮೇಲೆ ಕೈ ಇಟ್ಟು ಲೈಟ್ ಮೈಟ್ ಕೊಡ್ತಿದ್ದಾರೆ. ನೋಡಿದ್ರೆ ಇಲ್ವಾ? ನಶೆಯಲ್ಲಿ ಕೂತ್ಕೊಂಡು ಮುರಳಿ ಕೇಳಬೇಕಲ್ವಾ? ಅದಕ್ಕೇನು ಹೇಳ್ತಾರೆ? ಏನೆಲ್ಲ ಟೈಮ್ ಟು ಟೈಮ್ ನಾನು ಶ್ರೀಮತದ ಆಜ್ಞೆ ಕೊಟ್ಟಿದ್ದೀನಿ ಅದ್ರ ಪ್ರಮಾಣನೇ ಉಸಿ ಪ್ರಮಾಣ अपने वृत्ति, दृष्टि, संकल्प, स्मृति, सर्विस और संबंध को चेक करो. जो हर संकल्प हर कदम फरमान को पालन करते उनके सब अरमान खत्म हो जाता. अब अंदर में पुरुषार्थ का व सफलता का अरमान भी रह जाता है तो ज़रूर कहाँ न कहाँ कोई न कोई फरमान पालन नहीं कर रहे. तो जब भी कोई उलझन आए तो चारों ओर से चेक करो, इससे माया प्रूफ स्वतः बन जाएंगे. ಬಾಬಾ ಹೇಳ್ದಂಗೆ ನಡೆದ್ರೆ ಅಲ್ಲಿ ಅಯ್ಯೋ ಹಿಂಗೆ ನಡಿಲಿಲ್ವಲ್ಲಪ್ಪ ಅಂತ ನಿಜ ಪಶ್ಚಾತ್ತಾಪ ಇರಲಿ, ಮನಸ್ಸು ತಿನ್ನೋದಾಗಲಿ ಅದು ಉಳ್ಕೊಳ್ಳಲ್ಲಲ್ವಾ? ವೃತ್ತಿ, ದೃಷ್ಟಿ, ಸ್ಮೃತಿ, ಸಂಕಲ್ಪ, ಮಾತು, ಕರ್ಮ, ಸರ್ವೀಸು, ಸಂಬಂಧ ಎಲ್ಲದರಲ್ಲಿ ಚೆಕ್ ಮಾಡಿ ಅಂತಿದ್ದಾರೆ. ತಂದೆ ಹೆಂಗೆ ಆಜ್ಞೆ ಕೊಟ್ಟಿದ್ರು ಹಂಗೆ ನನ್ನ ಸಂಕಲ್ಪ ಇತ್ತಾ? ಪ್ರತಿ ಸಂಕಲ್ಪದಲ್ಲಿ ಯಾರು ತಂದೆಯ ಆಜ್ಞೆ ಮೇಲೆ ನಡೀತಾರೆ ಅವರ ಎಲ್ಲ ತರಹದ ಅರ್ಮಾನ್, ಪಶ್ಚಾತ್ತಾಪದ ಸಂಕಲ್ಪ, ಬೇಸರದ ಸಂಕಲ್ಪ ಸಮಾಪ್ತಿಯಾಗ್ಬಿಡುತ್ತೆ. ಒಳಗಡೆ ಪುರುಷಾರ್ಥ ಅಥವಾ ಸಫಲತೆ ಅರ್ಮಾನ್ ಉಳ್ಕೊಂಡ್ರೆ, ಅರ್ಮಾನ್ ಅಂದರೆ ಇದು ಮಾಡಲಿಲ್ಲಲ್ಲ, ಮಾಡಬೇಕಾಗಿತ್ತಲ್ವ, ಬೇಜಾರಲ್ಲ. ಮಾಡಬೇಕಾಗಿರೋದು ಮಾಡಲಿಲ್ಲ ಅಂದರೆ ಅದು ನ್ಯಾಚುರಲಿ ಅದು ಉಳ್ಕೊಂಡು ಬಿಡ್ತದೆ, ತನ್ನ ಮನಸ್ಸು ತಿಂತಾ ಇರುತ್ತೆ. ಇದು ಉಳ್ಕೊಂಡು ಬಿಡ್ತಂದರೆ ಬಾಬಾ ಹೇಳ್ತಾರೆ ಯಾವುದೇ ವಿಷಯದಲ್ಲಿ ಇದು ಮಾಡಬೇಕಾಗಿದ್ದು ಮಾಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಇಮ್ಮಿಡಿಯೇಟು. ನಾನು ಯಾವ ಶ್ರೀಮತದ ಪಾಲನೆ ಮಾಡಿಲ್ಲ, ಯಾಕೆ ನನಗೆ ಹಿಂಗಾಗ್ತಿದೆ?
ಕನ್ಫ್ಯೂಷನ್ ಬಂತು ಮನಸ್ಸಲ್ಲಿ, ಏನಪ್ಪ ಹಿಂಗಪ್ಪ ಹಿಂಗಾಗೋಯ್ತಲ್ಲ, ಚೆಕ್ ಮಾಡ್ಕೊಳ್ಳಿ ಇಮಿಡಿಯೇಟ್, ಆವಾಗ ಮಾಯಾ ಪ್ರೂಫ್ ಆಗ್ತೀರ. ಮಾಡಿದ ಮೇಲೆ ಚೆಕ್ ಮಾಡೋದಲ್ಲ, ಮೊದಲೇ ಚೆಕ್ ಮಾಡ್ಕೊಳ್ಳಿ. ಸ್ಲೋಗನ್ ಏನು? ಅಪ್ನಿ ಸೂಕ್ಷ್ಮ ಕಮಜೋರಿಯೋं के चिंतन करके उन्हें मिटा देना यही ಸ್ವಚಿಂತನೆ. ತನ್ನ ಸೂಕ್ಷ್ಮ ನಿರ್ಬಲತೆಗಳ ಚಿಂತನೆ ಮಾಡಿ ಅದನ್ನು ಅಳಿಸೋದೇನೆ ಸ್ವಚಿಂತನೆ. ಇದು ಇಂಪಾರ್ಟೆಂಟು. ಏನು ಮೀಟೆ ಬಚ್ಚೆ ಏನಂತೀರಾ? ಇವತ್ತು ಇಡೀ ದಿನ ಏನು ಮಾಡ್ತೀರಾ? ಸ್ವಚಿಂತನೆ ಅಂದರೆ ಬರೀ ಜ್ಞಾನ ಚಿಂತನೆ ಮಾಡಿಬಿಟ್ಟೆ ಸತ್ಯಾತ್ರೇತ ದ್ವಾಪರ ಕಲಿಯುಗ ಸ್ವದರ್ಶನ ನಡೆದ್ಬಿಡ್ತಲ್ಲ. ತನ್ನ ವೀಕ್ನೆಸ್ಗಳನ್ನು ನನ್ನಲ್ಲಿ ಯಾಕಿದೆ, ಯಾವ ಗುಣ, ಯಾವ ಶಕ್ತಿಯ ಕೊರತೆ, ಯಾವ ತಿಳುವಳಿಕೆಯ ಕೊರತೆ ನನ್ನಲ್ಲಿನ್ನ, ಇವೆಲ್ಲ ಹಳೆ ಸಂಸ್ಕಾರಗಳು ಹೋಗಲಿಲ್ಲ, ಚೆಕ್ ಮಾಡಿ ಅಳಿಸೋದೇನೆ ಸ್ವಚಿಂತನೆ. ಯಾರಿಗೆ ತನ್ನ ಹಳೆ ಸಂಸ್ಕಾರಗಳ ಕಡೆ ಗಮನ ಹೋಗಲ್ಲ ಅಂದರೆ ಸ್ವಚಿಂತನೆಯೂ ಇಲ್ಲ, ಸ್ವನೂ ಇಲ್ಲ, ಇನ್ನು ಬಾಬಾನೂ ಇಲ್ಲ. ಮೀಟೆ ಸೆನ್ಸಿಬಲ್ ಬಚ್ಚೆ. ಆಶೀರ್ವಾದ ಎಷ್ಟು ದೊಡ್ಡದು, ವರದಾನ. ಸೆನ್ಸಿಬಲ್ ಮಕ್ಕಳು ನನ್ನ ಮಕ್ಕಳೆಲ್ಲ ಅಂತ, ಬುದ್ಧಿವಂತರು ಅಂತ ಸದಾ ನೆನ್ಪಿಟ್ಕೊಳ್ಳಿ. ನಾನು ಆತ್ಮ ವಿನಾಶಿಯಾಗಿದ್ದೀನಿ. ನಾನು ನಮ್ಮ ತಂದೆ ಜೊತೆ ಈಗ ಫಸ್ಟ್ ಫ್ಲೋರ್ಗೆ ಹೋಗ್ಬಿಡ್ಬೇಕು, ಕೆಳಗಡೆ ಫ್ಲೋರಲ್ಲಿ ಬಂದು ನಿಂತಿದ್ದೀನಿ ಅಂತ ತಿಳ್ಕೊಳ್ಳಿ ಅಂತಾರೆ. ಓಂ ಶಾಂತಿ. बाबा मिला सब कुछ मिला, दिल के चमन में गुल खिला। ये जिंदगी कुछ ना चाहे और ये जिंदगी कुछ ना चाहे और बाबा मिला सब कुछ मिला, दिल के चमन में गुल खिला। जीवन के कुछ मिला, दिल के चमन